ಹಲೋ, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಸುಖವಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಎಲ್ಲದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ, ಇವತ್ತಿನ ಒಂದು ರೀಡಿಂಗ್ನ ನಾನು ನಮ್ಮ ಕರ್ನಾಟಕ ರತ್ನ ಆದಂಥ ಅಪ್ಪು ಸರ್ಗೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಡೆಡಿಕೇಟ್ ಮಾಡೋಕಿದ್ದೀನಿ. ನಾವೆಲ್ಲರೂ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡಿದ್ವಿ. ಸೊ ಈ ಒಂದು ನ್ಯೂಸ್ ತುಂಬ ಶಾಕಿಂಗ್ ಆಗಿ ಬಂತು. ನಂಬಕ್ಕೆ ಆಗಲಿಲ್ಲ, ಇನ್ನೂ ನಂಬಕ್ಕಾಗ್ತಿಲ್ಲ. ನನಗೆ ತುಂಬಾ ಬೇಜಾರಾಯಿತು. ಅದರಿಂದ ಹೊರಗೆ ಬರೋಕ್ಕೆ ನಂಗೆ ತುಂಬ ದಿವಸ ತೊಗೊಂಡ್ಬಿಟ್ಟು. ಸೊ ಇವತ್ತು ಈ ಒಂದು ರೀಡಿಂಗ್ ಅವ್ರಿಗೆ ಅಂತ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಏನಪ್ಪ ಈ ರೀಡಿಂಗು ಅಂತಂದರೆ, ಈ ರೀಡಿಂಗ್ ಬಂದು ನಮ್ಮ ಬಿಗ್ ಡೆಸ್ಟಿನಿ. ಅಂದರೆ ನೀವು ಏನಕ್ಕೆ ಈ ಭೂಮಿ ಮೇಲೆ ಹುಟ್ಟಿದ್ದೀರಾ, ಏನೇನು ಮಾಡಬೇಕಿದೆ ನಿಮ್ಮ ಲೈಫಲ್ಲಿ, ನೀವು ಅದರಿಂದ ನಿಮ್ಮ ಒಂದು ಡೆಸ್ಟಿನಿ, ನಿಮ್ಮ ಅಚೀವ್ಮೆಂಟ್, ನಿಮ್ಮ ಲೈಫ್ ಪರ್ಪಸ್ ಏನಿದೆ, ಆಯಿತಾ? ನೀವು ಈ ಭೂಮಿ ಮೇಲೆ ಹುಟ್ಟಿ ಬಂದಿರೋವಂಥ ಕಾರಣ ಏನು ಅನ್ನೋದನ್ನು ನೋಡೋದಕ್ಕೆ ಈ ಒಂದು ರೀಡಿಂಗ್ನ ಮಾಡ್ತಿದ್ದೀವಿ. ಇಲ್ಲಿ ನಿಮ್ಮ ಮುಂದೆ 4 ವಸ್ತುಗಳಿದೆ. ಇದು ಖಂಡಿತ ಪಿಕ್ ಕಾರ್ಡ್ ರೀಡಿಂಗೇ ಆಗಿರುತ್ತೆ. ಸೊ ನಿಮಗೆ ಯಾವ ಒಂದು ಪೈಲ್ ಬೇಕೋ ಆ ಒಂದು ಪೈಲ್ನ ನೀವು ಚೂಸ್ ಮಾಡ್ಕೋಬೋದು. ಮೊದಲನೇದಾಗಿ ನಮ್ಮ ಹತ್ರ ಈ ಬ್ಯೂಟಿಫುಲ್ ದೀಪ ಇದೆ, ಸರಿನಾ? ಇದು ಪೈಲ್ 1. ನೆಕ್ಸ್ಟ್ ಬಂದುಬಿಟ್ಟು ಈ ಒರಿಸ್ಸಾ ಸ್ಟೈಲು ಈ ಒಂದು ಕೀ ಬಂಚ್ ಇದೆ. ಇದು ನಾವು ಒರಿಸ್ಸಾಯಿಂದ ತಂದಿರೋದು. ಸೊ ಇದೊಂದಿದೆ, ಇದು ಅವರ ಎತ್ನಿಕ್ ಫೋಕ್ ಫಾರ್ಮ್, ಇದು ಟ್ರೆಡಿಷ್ನಲ್ ಇದು. ಸೊ ಅದರದ್ದೊಂದು ಕೀ ಬಂಚ್ ಇದೆ, ಅದು ನಿಮ್ಮ ಪೈಲ್ 2. ಆ್ಯಂಡ್ ಇದು ಬಂದು ಹ್ಯಾಂಡ್ ಮೇಡ್. ದಿಸ್ ಇಸ್ ಅ ವೆರಿ ಪ್ರಿಟಿ ಕ್ಯೂಟ್ ರಿಂಗ್. ನನಗೆ ತುಂಬ ಇಷ್ಟ ಆಗುತ್ತೆ ಪ್ರತಿ ಸಲ, ಹಾಳಾಗಲ್ಲ, ನೀವು ಮಾಡ್ಕೋಬೋದು ಇದನ್ನು. ಇದು ನಿಮ್ಮ ಪೈಲ್ 3 ಆಗಿರುತ್ತೆ. ಇದು ಬಂದು ಬನ್ ಸ್ಟಿಕ್, ಬ್ರಾಸ್ದು ಬನ್ ಸ್ಟಿಕ್. ಇಟ್ಸ್ ಅನ್ ಆ್ಯಂಟಿಕ್. ಸೊ ಈ ಬನ್ ಸ್ಟಿಕ್ ಬಂದು ಪೈಲ್ 4 ಆಗಿರುತ್ತೆ. ಸೊ ನೀವು ಕಣ್ಮುಚ್ಕೊಂಡು ನಿಮ್ಮ ಡೆಸ್ಟಿನಿ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ತಲೆಯಲ್ಲಿಟ್ಕೊಂಡು ಆಮೇಲೆ ಕಂಡುಬಿಡ್ತಿದ್ದಂಗೆ ನಿಮಗೆ ಯಾವ ಒಂದು ಪೈಲ್ ಚೂಸ್ ಮಾಡಬೇಕನ್ಸುತ್ತೆ, ಖಂಡಿತ ಅದನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲ ನನಗೆ 1ಕ್ಕಿಂತ ಜಾಸ್ತಿ ಚೂಸ್ ಮಾಡಬೇಕನ್ಸುತ್ತೆ ಅಂತಂದ್ರೂ ನೀವು 2ಕ್ಕಿಂತ ಜಾಸ್ತಿ ಚೂಸ್ ಮಾಡ್ಬೋದು. ಇಲ್ಲ ನಾನು ಎಲ್ಲನೂ ನೋಡ್ಬೇಕು ಅನ್ನಿಸ್ತಿದೆ ಅಂತಂದರೆ ಗೈಡೆನ್ಸ್ ಥರ ದ ಹೋಲ್ ರೀಡಿಂಗ್ನು ನೀವು ನೋಡ್ಬೋದಾಗಿದೆ. ಆ್ಯಂಡ್ ನನಗೆ ಎಷ್ಟೋ ಜನ ಹೌಸ್ ವೈಫ್ಸ್ಗೆ ಅಥವಾ ಮಕ್ಕಳ ಬಗ್ಗೆ ಏನಾಗುತ್ತೆ, ಫ್ಯಾಮಿಲಿ ಪೀಪಲ್ಗೆ ಇಂಥದ್ರ ಬಗ್ಗೆ ರೀಡಿಂಗ್ ಹಾಕಿ ಅಂತ ಹೇಳ್ತಾಯಿದ್ರು. ಖಂಡಿತ ಈ ಒಂದು ರೀಡಿಂಗ್ನ ನಿಮ್ಮ ಮಕ್ಕಳಿಗೆ ಕರೆದು ಅವ್ರಿಗೆ ಒಂದು ಚೂಸ್ ಮಾಡೋಕ್ಕೆ ಹೇಳಿ ಏನು ಬರ್ಬೋದು ಅವ್ರದ್ದು ಡೆಸ್ಟಿನಿ ಅನ್ನೋದನ್ನು ನೀವು ನೋಡ್ಬೋದು. ನೀವು ನಿಮ್ಮ ಪೈಲ್ನ ಚೂಸ್ ಮಾಡ್ಕೋಬೋದು. ಚೂಸ್ ಮಾಡಿಕೊಂಡು ನಿಮ್ಮ ಪೈಲ್ದು ರೀಡಿಂಗ್ ಎಲ್ಲಿದೆ ಅದಕ್ಕೆ ಡೈರೆಕ್ಟಾಗಿ ಹೋಗಿ ನೋಡ್ಕೋಬೋದು. ಹಾಗಾದರೆ ನಾನು ನಿಮ್ಮ ರೀಡಿಂಗ್ನಲ್ಲಿ ಸಿಗ್ತೀನಿ. ಬಾಯ್. ಆ್ಯಂಡ್ ನೀವು ನಿಮ್ಮ ರೀಡಿಂಗ್ ಹೋಗೋಕ್ಕೆ ಮುಂಚೆ ಒಂದು ಅನೌನ್ಸ್ಮೆಂಟ್ ಇತ್ತು. ಏನಪ್ಪ ಅನೌನ್ಸ್ಮೆಂಟ್ ಅಂತಂದರೆ, ನಾನು ನಿಮಗೆ ನಮ್ಮ ಬ್ಯೂಟಿ ಆಫ್ ಡಿವೈನ್ ಟ್ಯಾರೋಟ್ ಫ್ಯಾಮಿಲಿಗೆ ಒಂದು ಡಿಸ್ಕೌಂಟ್ನ ಆಫರ್ ಮಾಡ್ತಾ ಇದ್ದೀನಿ. ಏನು ಡಿಸ್ಕೌಂಟ್ ಆಫರ್ ಅಂತಂದರೆ, ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ ಮಾಡಿಸ್ಕೋಬೇಕನ್ನೋ ಆಸೆ ಇದೆ ಅವ್ರಿಗೆಲ್ಲ 50% ಡಿಸ್ಕೌಂಟ್ನ ನಾನು ಆಫರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಫ್ಯಾಮಿಲಿ ಆಫ್ ಬ್ಯೂಟಿ ಆಫ್ ಡಿವೈನ್ ಟ್ಯಾರೋಟ್ ಇದು ಬಂದು ನಿಮ್ಮ ಕೋಡ್ ಆಗಿರುತ್ತೆ. ಈ ಕೋಡನ್ನು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ, ಯಾರು ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಹೇಳಿ ಬುಕ್ಕಿಂಗ್ ಮಾಡಿಸ್ಕೊತೀರಾ ಅವ್ರಿಗೆ 50% ಡಿಸ್ಕೌಂಟಲ್ಲಿ ನಾನು ಪರ್ಸ್ನಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಬುಕ್ಕಿಂಗ್ನ ನೀವು ಬರೋ ಶನಿವಾರ ಅಂದರೆ 27ನೇ ತಾರೀಕು ನವೆಂಬರ್ 2021 ಮಧ್ಯಾಹ್ನ 3 ಗಂಟೆ ಒಳಗಡೆ ಬುಕ್ಕಿಂಗ್ನ ಮುಗಿಸ್ಕೋಬೇಕಾಗುತ್ತೆ. ಬುಕ್ಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಯಾವಾಗ ಟೈಮ್ ಕಂಫರ್ಟಬಲ್ ಇರುತ್ತೋ ಆ ಟೈಮಲ್ಲಿ ನಾನು ನಿಮಗೆ ರೀಡಿಂಗ್ನ ಮಾಡಿಕೊಡ್ತೀನಿ. ಆದರೆ ಬುಕ್ಕಿಂಗ್ ಸ್ಯಾಟರ್ಡೇ 27, ಶನಿವಾರ 27 ನವೆಂಬರ್ 2021 ಇಷ್ಟರೊಳಗೆ ನೀವು ನಿಮ್ಮ ಬುಕ್ಕಿಂಗ್ನ ಮಾಡ್ಕೋಬೇಕಾಗಿದೆ. ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಡಿಸ್ಕೌಂಟ್ ಆಫರ್ ಇದೆ. ಇದು ಆದಮೇಲೆ ಯಾರೇ ಬಂದು ಅಪ್ರೋಚ್ ಮಾಡಿದ್ರು ನಿಮಗೆ ಡಿಸ್ಕೌಂಟ್ ಆಫರ್ ಇರಲ್ಲ, ಸರಿನಾ? ಸೊ ನಿಮ್ಮ ಕೋಡ್ ಏನು? ಫ್ಯಾಮಿಲಿ ಆಫ್ ಬ್ಯೂಟಿ ಆಫ್ ಡಿವೈನ್ ಟ್ಯಾರೋಟ್ ಅನ್ನೋ ಈ ಒಂದು ಕೋಡನ್ನು ನೀವು ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ನಿಮ್ಮ ಪರ್ಸ್ನಲ್ ರೀಡಿಂಗ್ ಯಾವ ವಿಷಯವಾಗಿ ಬೇಕು ಅಂತ ನೀವು ನನಗೆ ಹೇಳಿ ಅಪ್ರೋಚ್ ಮಾಡ್ಬೋದು. ಸರಿ, ಹಾಗಾದರೆ ನಿಮ್ಮ ಫೈಲ್ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ರೀಡಿಂಗ್ನಲ್ಲಿ ಭೇಟಿಯಾಗ್ತೀನಿ. ಬಾಯ್. ಹಲೋ ಪೈಲ್ 1, ಯಾರೆಲ್ಲ ಈ ಸುಂದರವಾದ ದೀಪನ ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಡೆಸ್ಟಿನಿ ಏನಿದೆ ಅಂತ. ಇದು ಬಂದು ಡೀಟೇಲ್ ರೀಡಿಂಗ್ ಆಗಿರುತ್ತೆ. ನಾನು ಈ ರೀಡಿಂಗ್ನಲ್ಲಿ ನೀವು ಯಾರು, ಏನಕ್ಕೆ ಹುಟ್ಟಿದ್ದೀರಾ, ಏನು ನಿಮ್ಮ ಡೆಸ್ಟಿನಿ ಅಂತ ನೋಡಾದ್ಮೇಲೆ ಅಕಸ್ಮಾತ್ ಆ ಡೆಸ್ಟಿನಿ ಅಚೀವ್ ಮಾಡೋಕ್ಕೆ ಏನಾದರೂ ಆಬ್ಸ್ಟಿಕಲ್ಸ್ ಇದೆಯಾ, ಆಬ್ಸ್ಟಿಕಲ್ಸ್ ಇದ್ದರೆ ಅದನ್ನ ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದು, ಗೈಡೆನ್ಸ್ ಏನು, ಆಮೇಲೆ ನೀವು ಯಾವ ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಪೈಲ್ 1, ನನಗನ್ಸುತ್ತೆ ನೀವು ಬಹಳ ಕ್ರಿಯೇಟಿವ್ ಪೀಪಲ್ ಅಂತ, ಕ್ರಿಯಾಶೀಲರು. ಅಂದರೆ ಏನೋ ನೀವು ಕ್ರಿಯೇಟ್ ಮಾಡೋ ಕೆಪಾಸಿಟಿ ಕಮ್ಮಿ ನಿಮಗೆ, ಆದರೆ ಏನಾದರೂ ಒಂದು ಆಲ್ರೆಡಿ ಇರೋ ಅಂಥ ವಸ್ತುನ ಕೊಟ್ಟರೆ ಅದನ್ನು ಇನ್ನೂ ಹೇಗೆ ಚಂದ ಮಾಡ್ಬೋದು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ.
ನೀವೊಂಥರ ನೀವು ಕತ್ಲಲ್ಲಿದ್ದರೂ ಬೇರೆಯವ್ರಿಗೆ ಬೆಳಕು ಕೊಡೋವಂಥ ಜನ. ಕ್ರಿಯೇಟಿವ್ ಪೀಪಲ್ ಎಲ್ಲ ಅಷ್ಟೇ ಅಲ್ವಾ, ಆರ್ಟಿಸ್ಟ್ಗಳು, ಆರ್ಟಿಸನ್ಸು, ಎವ್ರಿ ಪರ್ಸನ್ ಯಾರ್ಯಾರು ಈ ಸ್ಕಿಲ್ ಸೆಟ್ ಬೇಸ್ ಮೇಲೆ ಕೆಲಸ ಮಾಡ್ತಾರಲ್ಲ ಅವರೆಲ್ಲರೂ ಅಷ್ಟೇ. ಬೇರೆಯವ್ರಿಗೆ ಎಷ್ಟು ಕ್ರಿಯಾಶೀಲತೆಯಿಂದ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ, ಅವ್ರಿಗೆ ಅವರು ಎಷ್ಟೋ ಸಲ ಚೆನ್ನಾಗಿರೋದನ್ನು ಹಾಕ್ಕೊಂಡಿರಲ್ಲ. ನಂಗೆ ನೀವೆಲ್ಲೋ ಆ ಥರ ಅನ್ನಿಸ್ತೀರ. ಹ್ಯಾಂಡಿಕ್ರಾಫ್ಟ್ ಆರ್ಟಿಸನ್ಸ್ ಇದ್ದೀರಾ ಇಲ್ಲಿ ತುಂಬ ಜನ ಅನಿಸುತ್ತೆ. ನೋಡೋಣ. ನಾ ಹೇಳಿದೆ ನಿಮಗೆ ಬೆಳಕಿದೆಯೋ ಇಲ್ವೋ, ಆದರೆ ಬೇರೆಯವ್ರಿಗಂತೂ ಕೊಡ್ತೀರಾ. ನಿಮ್ಮ ಹತ್ರ ತಿನ್ನೋಕ್ಕಿದೆಯೋ ಅಲ್ವೋ, ಬೇರೆಯವ್ರ ಹೊಟ್ಟೆ ಹಸಿಯನ್ನು ನೋಡ್ತಿದ್ದಂಗೆ ತಕ್ಷಣ ಕೊಟ್ಬಿಡ್ತೀರಾ. ನನಗೆ ಇವತ್ತು ವೆದರ್ ತುಂಬ ಇಷ್ಟ ಆಗ್ತಿದೆಯಪ್ಪ. ಈ ಸೈಕ್ಲೋನ್ ಒಂದಾದ್ಮೇಲೆ ಒಂದು ಬಂದುಬಿಟ್ಟು ನಂಗೆ ಬೇಜಾರಾಗೋಗಿತ್ತು. ಮಳೆ 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 ನೋಡಿ ನಂಗೆ ಬಿಸಿಲು ಬಂದರೆ ತುಂಬ ಖುಷಿ ಆಗ್ತಿದೆ. ನನಗೆ ನಿಮಗೂ ಹಂಗೆ ಆಗ್ತಿದೆಯಾ? ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹೇಳಿ. ಓಕೆ. ಫೈಲ್ 1 ಯೂನಿವರ್ಸ್ ನಿಮ್ಮನ್ನು ಭೂಮಿಗೆ ರೂಲ್ ಮಾಡೋಕ್ಕೆ ಕಳಿಸಿದೆ. ನಿಮ್ಮ ಒಂದು ಆಡಳಿತನ ಸ್ಥಾಪನೆ ಮಾಡು ಅಂತ ಹೇಳಿ ಕಳಿಸಿದೆ. ನಿಮ್ಮದೊಂದು ಟೀಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ಒಂದು ಸ್ಕೂಲ್ ಥರ ಒಂದು ನಾನು ಆಲ್ರೆಡಿ ಹೇಳಿದೆ, ನೀವು ತುಂಬ ಕ್ರಿಯೇಟಿವ್ ಆಗಿದ್ದೀರ. ಕ್ರಿಯೇಟಿವ್ ಆಗಿ ಏನೋ ಒಂದು ಟೆಕ್ಸ್ಟೈಲ್ಸ್ ಇರ್ಬೋದು, ಅಥವಾ ಒಂದು ಸ್ಕೂಲ್, ಆರ್ಟ್ ಸ್ಕೂಲ್ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಸ್ಕೂಲ್ ಇರ್ಬೋದು. ಈ ಥರ ಒಂದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂಗೆ ಏನೋ ಒಂದನ್ನು ಓಪನ್ ಮಾಡು ಅಂತ ಹೇಳಿ ಕಳಿಸಿದೆ. ನೀವು ಅದಕ್ಕೆ CEO ಆಗಿ ರೂಲ್ ಮಾಡೋಕ್ಕಿದೆ. ನಿಮ್ಗೆ ಅಷ್ಟೊಂದು ಕೆಪಾಸಿಟಿ ಕೊಟ್ಟು ಕಳಿಸಿದೆ ಯೂನಿವರ್ಸ್, ಆದರೆ ನೀವು ಯಾಕೋ ಡಲ್ ಆಗಿದ್ದೀರ. ಯಾಕೆ ನಿಮಗೆ ನಿಮ್ಮ ಪ್ರೊಫೆಷ್ನಲ್ ಲೈಫ್, ಫ್ಯಾಮಿಲಿ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ವಾ? ಮನ್ಸು ಮಾಡಬೇಕು. ನೀವು ಮನ್ಸು ಮಾಡಿದ್ರೆ ಆಗುತ್ತೆ. ನಾನು ಹೇಳಿದೆ, ನೀವೇನೋ ಅಚೀವ್ ಮಾಡೋಕ್ಕೆ ಬಂದಿದ್ದೀರಾ, ಒಂದು ರೂಲರ್ ಆಗೋಕ್ಕೆ. ಎಂಪ್ರೆಸ್ ಆ್ಯಂಡ್ ಹೈ ಪ್ರೀಸ್ಟ್ರೆಸ್, ಎಂಪರರ್, ಐಮ್ ಟೆಲಿಂಗ್ ಎಂಪ್ರೆಸ್. ಮೇ ಬಿ ಇಲ್ಲಿ ಫೆಮಿಲೈನ್ ಎನರ್ಜೀಸ್ ಜಾಸ್ತಿ ಇದ್ದೀರಾ, ಹೆಣ್ಮಕ್ಳು ಜಾಸ್ತಿ ನೋಡ್ತಿದ್ದೀರಾ ಅನಿಸುತ್ತೆ, ಹಾಗಾಗಿ ಎಂಪ್ರೆಸ್ ಅಂತ ಬರ್ತಿದೆ. ಆದರೆ ನೀವು ಇದ್ದೀರಲ್ಲ, ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿಲಿದ್ದೀರಾ. ಯಾವ ಗಂಡ್ಮಕ್ಳಿಗಿಂತ ಏನು ಕಮ್ಮಿ ಇಲ್ಲ. ನೀವು ಏನು ಬೇಕೋ ಸಾಧಿಸ್ಬೋದು. ನೀವು ನಂಗೆ ಅನ್ನಿಸ್ತಿದೆ ನೀವೆಲ್ಲೋ ಮ್ಯಾನೇಜ್ ಮಾಡೋಕ್ಕಾಗ್ದಿರ ಕೂತ್ಕೊಬಿಡ್ತಾ ಇದ್ದೀರಾ ಅಂತ. ಅಯ್ಯೋ, ನಾನು ಹಿಂಗೆ ಮಾಡಿದ್ರೆ ಇವ್ರೇನು ಅನ್ಕೋತಾರೋ, ನಾನು ಹಂಗೆ ಮಾಡಿದ್ರೆ ಅವ್ರೇನು ಅಂದ್ಬಿಡ್ತಾರೋ, ಈ ಥರ ಒಂದು ಭಯದಲ್ಲಿ ಡಲ್ ಹೊಡಿತಾ ಇದ್ದೀರಾ. ಯಾರು ಹಂಗೆ ಸ್ಟಾರ್ಟಿಂಗಲ್ಲಿ ಅಂದ್ರೂ, ಹೌದು ಜನ ಅಂತಾರೆ ಸ್ಟಾರ್ಟಿಂಗಲ್ಲಿ ಅಂದರೂ, ನೀವು ಮಾಡಿ ತೋರಿಸಿದ ಮೇಲೆ ಎಲ್ಲರೂ ನಿಮ್ಮ ಕಾಲು ಕೆಳಗಿರ್ತಾರೆ. ಹೈ ಪ್ರೀಸ್ಟ್ರೆಸ್ ಅಂದರೆ ಯಾರು? ಇವಳ ಹತ್ರ ಈ ಟ್ಯಾರೋ ಡೆಕ್ಕಲ್ಲಿರೋ ಎಲ್ಲ ರಾಣಿದಿರು ತಲೆ ಬಗ್ಗಿಸ್ತಾರೆ, ಇನ್ಕ್ಲೂಡಿಂಗ್ ಎಂಪರರ್ ಆ್ಯಂಡ್ ಎಂಪ್ರೆಸ್ ಕೂಡ ಇವಳ ಹತ್ರ ಗೈಡೆನ್ಸ್ ತೊಗೊಳ್ತಾರೆ. ಅದು ಹೈ ಪ್ರೀಸ್ಟ್ರೆಸ್. ನೀವು ಈ ಪೊಸಿಷನ್ಗೆ ರೀಚ್ ಆಗಿ ಎಷ್ಟೋ ಜನಕ್ಕೆ ನೀವು ಗೈಡ್ ಮಾಡ್ತೀರಾ. ಆ ಒಂದು ಕೆಪಾಸಿಟಿ, ಪೊಟೆನ್ಷಿಯಲ್ನ ಯೂನಿವರ್ಸ್ ನಿಮ್ಮಲ್ಲಿ ನೋಡ್ತಿದೆ. ಆದರೆ ನೀವು ಯಾಕೋ ಇದೇ ಸಂಸಾರ, ಇದೇ ಲೈಫು, ಮಕ್ಕಳು, ಅಯ್ಯೋ ನಾನೆಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ಮಕ್ಕಳು ಡಲ್ ಆಗಿಬಿಡ್ತಾವಪ್ಪ, ಅವ್ರನ್ನ ನೋಡ್ಕೋಬೇಕು, ಆಮೇಲೆ ಗಂಡ ಏನು ಅಂದ್ಬಿಡ್ತಾನೋ, ಅಪ್ಪ ಏನಂತಾರೋ, ಹೆಂಡತಿ ಏನಂತಾಳೋ, ಈ ಒಂದು ಸೊಸೈಟಲ್ ಒಂದು ಬೌಂಡ್ರೀಸ್ನಲ್ಲೇ ಉಳ್ಕೊಬಿಡ್ತಾ ಇದ್ದೀರ. ಬೇಡ. ಏನಾದರೂ ಒಂದು ಅಚೀವ್ ಮಾಡಬೇಕಂತಿದ್ರಲ್ಲ, ಏನೋ ಒಂದು ಬಿಡಲೇಬೇಕಾಗತ್ತೆ. ಒಂದು ಡೋರ್ ಕ್ಲೋಸ್ ಆಯಿತು ಅಂದರೆ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ನೀವು ಮನ್ಸು ಮಾಡಿದ್ರೆ ಇವಾಗ ಶುರು ಮಾಡಿದ್ರು, ಅಯ್ಯೋ ನನಗೆ 40 ವರ್ಷ ಆಗಿಬಿಟ್ಟಿದ್ಯಪ್ಪ, 50 ವರ್ಷ ಆಗಿಬಿಟ್ಟಿದ್ಯಪ್ಪ, ಏನೂ ತಲೆ ಕೆಡಿಸ್ಕೋಬೇಡಿ. ಒಳ್ಳೆ ಕೆಲಸ ಮಾಡೋಕ್ಕೆ ಯಾವತ್ತೂ ಲೇಟ್ ಆಗಲ್ಲ. ಓಕೆನಾ? ನೀವು ಇವಾಗ ಶುರು ಮಾಡಿದ್ರು ಇನ್ನು 10 ವರ್ಷದಲ್ಲಿ ನೀವು ಈ ಪೊಸಿಷನಲ್ಲಿರ್ಬೋದು. ನಿಮಗೆ ತುಂಬ ದಾನ ಮಾಡೋಕ್ಕೆ, ಕೊಡೋಕ್ಕೆ, ಹಂಚಿ ತಿನ್ನೋಕ್ಕೆ ಎಲ್ಲ ತುಂಬ ಇಷ್ಟ ಅಂತ ಕಾಣುತ್ತೆ. ಆದರೆ ಅಯ್ಯೋ ನನಗೆ ಇಲ್ದಿರ ನಾನೇನು ಮಾಡಲಿ? ನಾನು ಹೇಳ್ದಂಗೆ ನಿಮಗೂ ಇಲ್ಲದೆ ಹೋದರೂ ಬೇರೆಯವ್ರಿಗೆ ಕೊಟ್ಬಿಡ್ತೀರಾ. ಆದರೆ ನಿಮ್ಮ ಮನೆಯವರು ಅಂತ ಒಂದಷ್ಟು ಜನ ಇರ್ತಾರಲ್ಲ, ಅವ್ರಿಗೋಸ್ಕರ ನೀವು ಅದನ್ನು ಹಿಡಿದಿಟ್ಕೋತೀರಾ. ಅಯ್ಯೋ ಇವರು ಕೊಟ್ಬಿಟ್ರೆ ಮಕ್ಳಿಗಿರಲ್ಲ, ಇವರು ಕೊಟ್ಬಿಟ್ರೆ ನನ್ನ ಗಂಡನಿರಲ್ಲ, ಹಾಗಾಗಿ ಇಟ್ಕೋಬೇಕು.
ಆದರೆ ನಮಗೆ ದಾನ ಮಾಡೋಕ್ಕೆ ತುಂಬ ಇಷ್ಟ. ಯಾರು ತುಂಬ ನೀಡಿ ಪೀಪಲ್ ಇದ್ದಾರೆ, ಯಾರು ತುಂಬ ಅವಶ್ಯಕತೆ ಇರೋ ಜನ ಇದ್ದಾರೆ, ಅವ್ರಿಗೆಲ್ಲ ದಾನ ಮಾಡಬೇಕು ಅನ್ನೋದು ನಿಮ್ಗೆ ತುಂಬ ಆಸೆ ಇದೆ. ಆದರೆ ಅದನ್ನು ಆಸೆ ತೀರ್ಸ್ಕೊಳಕ್ಕೆ ನಿಮ್ಗೆ ಆಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ. ಯಾಕೆ ಅಂತಂದರೆ ನೀವು ಮನ್ಸು ಮಾಡ್ತಿಲ್ಲ. ನಿಮಗೆ ಇರೋ ಕೆಪಾಸಿಟಿ ಇದೆಯಲ್ಲ, ಪೊಟೆನ್ಷಿಯಲ್ ಇದೆಯಲ್ಲ, ಅದನ್ನು ನೀವು ಕಳೆದು ಹಾಕ್ಕೊಬಿಡ್ತಾ ಇದ್ದೀರ. ನನಗೆ ಇಲ್ಲಿ ತುಂಬ ಈ ಮೀಡಿಯೇಟರ್ ಥರ, ಈ ಬ್ರೋಕರೇಜ್ ಆ ಥರ ಎನರ್ಜೀಸ್ ಬರ್ತಾ ಇದೆ. ಅಂದರೆ ಇವಾಗ ಒಬ್ಬರ ಹತ್ರ ಆರ್ಡರ್ ಇಸ್ಕೊಂಡು ಇನ್ನೊಂದಷ್ಟು ಜನದ ಹತ್ರ ಮಾಡಿಸಿ ಆಮೇಲೆ ವಾಪಸ್ ಕೊಡೋದು, ಆ ಥರ ಕೆಲಸ ತುಂಬ. ನಾನು ಹೇಳಿದೆ ಅಲ್ವಾ, ಹ್ಯಾಂಡಿಕ್ರಾಫ್ಟ್ ತುಂಬ ಆರ್ಟಿಸನ್ಸ್ ಇದ್ದೀರಾ ಇಲ್ಲಿ. ಸೊ ಯಾರು ಈ ಆರ್ಟಿಸನ್ಸ್ ಅಂತಂದರೆ ಈ ಕರಕುಶಲ ಕಲೆಗಳನ್ನು ಮಾಡ್ತಾರಲ್ಲ, ಅವರೆಲ್ಲ ತುಂಬ ತುಂಬ ಹಂಬಲ್ ಇರ್ತಾರೆ. ಅವ್ರಿಗೇನು ಈ ಅಡ್ವಾನ್ಸ್ ಮೀಡಿಯಾಗಳು ಗೊತ್ತಿರಲ್ಲ. ಅಂಥವ್ರಿಗೆ ನೀವು ಸಹಾಯ ಮಾಡ್ಬೋದು, ಅದು ನನಗೆ ಕಾಣಿಸ್ತಾ ಇದೆ. ಅಂಥವ್ರಿಗೆ ನೀವು ಸಹಾಯ ಮಾಡಿ ಅದರಿಂದ ನೀವು ಬೆಳಿಬೋದು, ಅವ್ರಿಗೂ ಹೆಲ್ಪ್ ಮಾಡ್ಬೋದು. ನಿಮ್ಗೆ ಐಡಿಯಾಸ್ ಇಲ್ಲ ಅಂತಲ್ಲ, ತುಂಬ ಐಡಿಯಾಸ್ ಇದೆ. ನಾನು ಹೇಳಿದೆ ಅಲ್ವಾ, ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ, ಆದರೆ ಏನಾದರೂ ಒಂದು ಕೊಟ್ಟರೆ ಅದನ್ನು ಇನ್ನೂ ಚೆನ್ನಾಗಿ ಹೆಂಗೆ ಡೆವಲಪ್ ಮಾಡ್ಕೋಬೋದು ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಈ ಆಲ್ರೆಡಿ ಯಾರು ಆ ಕೆಲಸಗಳನ್ನ ಇವಾಗ ಒಂದೇನೋ ಕ್ರಿಯೇಟಿವ್ ಕೆಲಸನೋ ಆಲ್ರೆಡಿ ಮಾಡ್ತಾ ಇರೋರಿದ್ದಾರಲ್ಲ, ಅದರ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮ್ಯಾನ್ಗಳನ್ನ ಹಿಡ್ಕೊಂಡು ಅದನ್ನು ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡಿ. ಒಂದು ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಒಂದು ಆನ್ಲೈನ್ ಮಾರ್ಕೆಟಿಂಗ್ ಇರ್ಬೋದು, ಈ ಕಾಮರ್ಸಲ್ಲಿ ಇನ್ವೆಸ್ಟ್ ಮಾಡಿ. ನೀವು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಏಸು ಸ್ವಾಟ್ಸ್ ಕೂಡ ಇದೆ. ಕರೆಕ್ಟ್. ನಿಮಗೆ ಈ ಟೆಕ್ನಿಕಲ್ ಆಗಿ ಕೆಲಸ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಾಗುತ್ತೆ. ಈ ಎಂಪ್ರೆಸ್ ಎಲ್ಲ ಯಾರು ಗೊತ್ತಾ, ತುಂಬ ಏಜ್ ಓಲ್ಡ್ ಪೀಪಲ್, ಒಂಥರ ಹಳೆ ಕಾಲದ ಟ್ರೆಡಿಷ್ನಲ್ ರಾಜಾರಾಣಿಗಳಿರಲ್ಲ. ಸೊ ನೀವು ಆ ಟ್ರೆಡಿಷನ್ನ ಇವಾಗಿರೋ ಆನ್ಲೈನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಬೋದು, ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತೀರಾ, ಅದರ ಬೇಸ್ ಮೇಲೆ ನಿಮ್ಮ ಅಲ್ಟಿಮೇಟ್ ಡೆಸ್ಟಿನಿ ನಿಂತಿದೆ. ಓಕೆನಾ? ಸೊ ನಿಮ್ಮ ಡೆಸ್ಟಿನಿ ನೀವು ಯಾರು ಅಂತ ನಾನು ಕೇಳಕ್ಕೆ ಹೋದರೆ, ನೀವು ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರ್ಯಾರಿದ್ದಾರೆ ಅವರನ್ನ ಡೆವಲಪ್ ಮಾಡೋಕ್ಕಂತಲೇ ನೀವು ಇಲ್ಲಿ ಬಂದಿದ್ದೀರಾ. ನಿಮ್ಮ ಒಂದು ಟ್ರೆಡಿಷನ್ನ ಎಷ್ಟು ಮಾಡ್ರನೈಸ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಕೋಬೋದು ಅನ್ನೋದು ಕೆಲಸ ನಿಮ್ಮ ಕೆಲಸ ಆಗಿದೆ. ಆ್ಯಂಡ್ ಅಲ್ಟಿಮೇಟ್ಲಿ ನನ್ನ ಡೆಸ್ಟಿನಿ ಏನು ಅಂತಂದರೆ, ಒಂದು CEO, ಒಂದು ರೆಸ್ಪೆಕ್ಟ್ಫುಲ್, ಒಂದು ಮದರ್ ಪೊಸಿಷನ್ ನಿಮ್ಮದಾಗುತ್ತೆ. ಮದರ್ ಅಥವಾ ಫಾದರ್, ನಿಮ್ಮ ಜಂಡರ್ ಹೆಂಗಿದೆಯೋ, ಹೆಂಗೆ ರೆಸೊನೇಟ್ ಆಗುತ್ತೋ ಹಂಗೆ ತೊಗೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಒಂದು 10 ಜನ ಮಕ್ಕಳು ನೆನೆಸ್ಕೊಂಡು, ಇಂಥ ಜಾಗದಲ್ಲಿ ನಾನು ಇದ್ನಪ್ಪ, ಇಂತಿಷ್ಟು ದಿವಸ ನಾನು ಅದರಲ್ಲಿ ಇದ್ದಿದ್ದರಿಂದ ನಂಗೆ ಇಷ್ಟು ನನ್ನ ಲೈಫಲ್ಲಿ ನಾನೇನೋ ಡೆವಲಪ್ ಆಗೋಕ್ಕಾಯಿತು ಅಂತ ಒಂದು 10 ಜನ ಹೇಳ್ತಾರೆ. ನಿಮ್ಮನ್ನು ಒಂದು ಅಮ್ಮನ ರೀತಿಯಲ್ಲಿ, ಒಂದು ಗ್ರೇಟ್ ಡಿವೈನ್ ಪೊಸಿಷನ್ನಲ್ಲಿ ನಿಮ್ಮನ್ನು ನೋಡ್ತಾರೆ. ನೀವು ಸತ್ತ ಮೇಲೂ ಬದುಕ್ತೀರಾ ನೀವು, ಅದಂತೂ ನಾನು ಶೋರ್ ಮಾಡ್ತೀನಿ. ಪ್ರಪಂಚ ಅಲ್ದಿದ್ರು ನೀವು ಎಷ್ಟು ಜನ ಸಾಕಿದ್ದೀರಲ್ಲ, ಅವರೆಲ್ಲರೂ ನಿಮ್ಮನ್ನು ಜ್ಞಾಪಿಸ್ಕೋತಾರೆ. ನೀವು ನಿಮ್ಮ ಮಕ್ಳಿಗಷ್ಟೇ ಅಲ್ಲ ಅಮ್ಮ, ಎಷ್ಟೋ ಸಾವಿರಾರು ಮಕ್ಳಿಗೆ ಅಮ್ಮ ಆಗ್ಬೋದು, ಗೈಡ್ ಮಾಡ್ಬೋದು. ಇದಕ್ಕೆ ನಿಮ್ಮ ಪಾರ್ಟ್ನರು ಯಾಕೋ ಸಪೋರ್ಟ್ ಮಾಡ್ತಿಲ್ಲ ಅಂತ ಕಾಣುತ್ತೆ ನನಗೆ. ಹಾಗಾಗಿ ನೀವು ಡಿಸಪಾಯಿಂಟ್ ಆಗ್ತಿದ್ದೀರಾ. ಅಯ್ಯೋ, ಅವರು ಸೇರಿದ್ರೆ ನಾವೇನೋ ಮಾಡ್ಬೋದಲ್ಲಪ್ಪ, ಅವ್ರು ಸೇರ್ತಾ ಇಲ್ವಲ್ಲ, ಅವ್ರದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ, ನನಗೆ ಹಿಂಗೆ ಐಡಿಯಾ ಬರ್ತಿದೆ, ನನ್ನ ಯಾರು ಗೈಡ್ ಮಾಡ್ತಾರೆ, ನನ್ನ ಜೊತೆ ಯಾರು ಬರ್ತಾರೆ ಸಪೋರ್ಟ್ ಮಾಡೋಕ್ಕೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ, ನಾ ಹೇಳ್ತೀನಿ, ಯಾರು ಬೇಡ. ನೀವು ಸ್ಟಾರ್ಟ್ ಮಾಡಿ. ನೀವೊಂದು ಸ್ವಲ್ಪ ಡೆವಲಪ್ ಆಗ್ತಿದ್ದೀರಾ ಅಂತ ಗೊತ್ತಾಗ್ತಿದ್ದಂಗೆ ಟಕ ಅಂತ ನಿಮಗೆ ರಿಸೋರ್ಸು ಅದಾಗದೇ ಹುಡ್ಕೊಂಡು ಬರುತ್ತೆ. ನಿಮ್ಗೆ ಎಷ್ಟೋ ಕೊಲಾಬ್ರೇಷನ್ಸ್ ಕಾಯ್ತಿದೆ. ಒಂದು 10 ಜನಕ್ಕೆ ನೀವೇ ಕೆಲಸ ಕೊಡೋಂಗೆ ಹಾಕ್ತೀರಾ. ಶುರು ಮಾಡಿ ಫಸ್ಟು. ಆಮೇಲೆ ನಿಮ್ಮ ಗಂಡ ಅಲ್ಲ, ನಿಮ್ಮ ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ನಿಮ್ಮ ಬಿಸ್ನೆಸ್ಗೆ ಬಂದು ಉಳ್ಕೋತಾರೆ. ನೆಕ್ಸ್ಟ್ ನೀವೇನು ಒಂದು ಎಂಪೈರ್ ಸೃಷ್ಟಿ ಮಾಡಿ ಕೊಟ್ಟಿರ್ತೀರಲ್ಲ, ಅದರಲ್ಲಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸರ್ವೈವ್ ಆಗ್ತಾರೆ. ಎಂಪೈರ್ ಅಂತಂದರೆ ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ನಾನು ಹೇಳ್ದಂಗೆ ಒಂದು ಈ ಥರ ಒಂದು ಆರ್ಟಿಸನ್ಸ್ನ ಡೆವಲಪ್ ಮಾಡೋದು, ಇಲ್ಲ ಒಂದು ಟೀಚಿಂಗ್ ವಿಂಗಲ್ಲಿ ಒಂದು ಹ್ಯಾಂಡಿಕ್ರಾಫ್ಟ್ ಅಥವಾ ಒಂದು ಆರ್ಟ್ ರಿಲೇಟೆಡ್ ಏನಾದರೂ ಹೇಳ್ಕೊಡೋ ಅಂಥದ್ದು ಏನಾದರೂ ಇನ್ಸ್ಟಿಟ್ಯೂಟ್ ನೀವು ಓಪನ್ ಮಾಡೋದಿದ್ರೆ
ಅದರಲ್ಲಿ ಖಂಡಿತ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಅದೇ ಬಿಸ್ನೆಸ್ಸಲ್ಲೇ ಸರ್ವೈವ್ ಆಗ್ಬೋದು. ಇನ್ನು ಕೆಲವರು ಇಲ್ಲಿ ಪ್ರೊಫೆಸರ್ಸ್, PhD ಮಾಡಿರೋ ಲೆಕ್ಚರರ್ಸ್, ಹಂಗೆ ಆ ಥರನೂ ಇದ್ದೀರಾ. ಗೈಡ್ ಮಾಡೋಕ್ಕಿದೆ ನಿಮಗೆ. ಎಷ್ಟೋ ಜನ ಮಕ್ಕಳನ್ನ ಒಂದು ದಾರಿ ತಪ್ಪಿರೋರನ್ನ ವಾಪಸ್ ದಾರಿಗೆ ಕರ್ಕೊಬಂದು ಗೈಡ್ ಮಾಡೋಕ್ಕಿದೆ ನಿಮಗೆ. ಅದು ನಿಮ್ಮ ಡೆಸ್ಟಿನಿನಲ್ಲಿದೆ. ಇಂಟ್ಯೂಷನ್ಸ್, ಹೈ ಪ್ರೀಸ್ಟ್ರೆಸ್. ನಾನು ಆ್ಯಕ್ಚುಲಾಗಿ ಈ ಪಾಯಿಂಟ್ ಹೇಳೋದಾ ಬೇಡವಾ ಯೋಚನೆ ಮಾಡ್ತಿದ್ದೆ. ನಿಮ್ಮ ಇಂಟ್ಯೂಷನ್ ನಿಮ್ಗೇನೋ ಹೇಳ್ತಿದೆ, ನಿಮಗೆ ಏನೋ ಅನ್ನಿಸ್ತಿದೆ ಈ ಮೊಮೆಂಟ್ಗೆ. ನಾನು ಈ ರೀಡಿಂಗ್ ಮಾಡೋವಾಗ ನಾನು ಇಂಥದ್ದೊಂದು ಮಾಡ್ಬೇಕು ಅಂದ್ಕೊಂಡಿದ್ನಲ್ವಾ, ಅದನ್ನು ಮಾಡಲಾ, ಪ್ರೊಸೀಡ್ ಆಗಲಾ ಅಂತ ಏನಾದರೂ ನಿಮ್ಮ ತಲೆಗೆ ಬಂದಿದ್ರೆ ಖಂಡಿತ ಪ್ರೊಸೀಡ್ ಆಗಲಿ. ನಿಮಗೇನು ನಿಮ್ಮ ಇನ್ನರ್ ಸೆಲ್ಫ್ ನಿಮಗೆ ಗೈಡ್ ಮಾಡ್ತಿದೆ ಅಲ್ವಾ, ನಾನು ಇಂಥದ್ದೊಂದ್ರಲ್ಲಿ ಚೆನ್ನಾಗಿದ್ದೀನಿ, ಅದರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನಾನು ಕಂಟಿನ್ಯೂ ಆಗ್ಬೋದು, ನಾನು ಚೆನ್ನಾಗಿ ಇಂಥದ್ದೊಂದ್ರಲ್ಲಿ ನಾನು ಟೈಮ್ ಕೊಟ್ಟರೆ ಅಥವಾ ಇಂಥದ್ದೊಂದು ಕಲಿತ್ರೆ ಅಥವಾ ಇಂಥದ್ದೊಂದು ಸ್ಟಾರ್ಟ್ ಮಾಡಿದ್ರೆ ನಂಗೆ ಒಳ್ಳೆ ದುಡ್ಡು ಎಲ್ಲ ಬರುತ್ತೆ ಅಂತ ಏನಾದರೂ ಅನ್ನಿಸ್ತಿದ್ರೆ ಖಂಡಿತ ಸ್ಟಾರ್ಟ್ ಮಾಡಿ. ನಿಮಗೆ ಅವೈಲೇಬಲ್ ಇದೆ, ಎಲ್ಲ ರಿಸೋರ್ಸ್ ಅವೈಲೇಬಲ್ ಇದೆ. ಆದರೆ ಒಂದು ಸ್ವಲ್ಪ ಎಲ್ಲೋ ಹೀಗೆ ಮರೆ ಆಗಿದೆ ಅದು. ನೀವೊಂದು ಸ್ವಲ್ಪ ಆ ಪೊದೆ ಒಳಗೆ ಇನ್ನೊಂದು ಸ್ವಲ್ಪ ಹಿಂಗೆ ಹುಡ್ಕೊಂಡು ಹೋದರೆ ನಿಮ್ಗೆ ಅದು ಸಿಕ್ಬಿಡತ್ತೆ. ಅದನ್ನು ನೀವು ಹುಡ್ಕೊಂಡು ಹೋಗೋ ಮನಸ್ಸು ಮಾಡ್ತಿಲ್ಲ ನಿಮಗೆ. ಇವಾಗ ನೋಡಿ, ನಾನು ಹೇಳ್ತಾ ಇರೋಂಗೆ ಆನ್ಲೈನ್ ಅಂತಿದ್ದೀನಿ, ಟೆಕ್ನಾಲಜಿ ಅಂತಿದ್ದೀನಿ, ಇಂಟರ್ನೆಟ್ ಅಂತಿದ್ದೀನಿ, ಇದೆಲ್ಲ ನಮ್ಮ ಹತ್ರ ಆಲ್ರೆಡಿ ಇದೆ. ಅದನ್ನ ಇಟ್ಕೊಂಡು ಎಷ್ಟು ಪ್ರೊಡಕ್ಟಿವ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಯಾರಾದರೂ ಮಾಡಬೇಕು ಅನ್ಕೋತಿದ್ರೆ ಖಂಡಿತ ಮಾಡಿ. ಓಕೆ, ಆಮೇಲೆ ಯಾರಾದರೂ ಮದುವೆ ಆಗಬೇಕಂತಿದ್ರೆ ಈ BCA ಮಾಡ್ಕೊಂಡಿರ್ತಾರಲ್ಲ, ಕಂಪ್ಯೂಟರ್ ಅಡ್ಮಿನಿಸ್ಟ್ರೇಷನ್ ಥರ. ಸೊ ನನಗೆ ಇಲ್ಲಿ ಮದುವೆ ರಿಲೇಷನ್ಶಿಪ್ ಅಂತ ನೋಡೋಕೆ ಹೋದರೆ ಇಲ್ಲಿ ನಿಮ್ಮ ಪಾರ್ಟ್ನರ್ಸ್ದಾಗಲಿ ಸೋಲ್ಮೇಟ್ದಾಗಲಿ ಏನೂ ಕೆಲಸ ನಂಗೆ ಕಾಣಿಸ್ತಿಲ್ಲ. ನೀವು ನಿಮ್ದಷ್ಟೇ, ಅಷ್ಟರಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗೋಕ್ಕಿದೆ. ನೀವು ಮೇ ಬಿ ಜೆಮಿನೈ, ಏರೀಸ್ ಅಂದರೆ ಮಿಥುನ ಅಥವಾ ಮೇಷ ರಾಶಿ, ತುಲಾ, ಕುಂಭ ರಾಶಿ, ಕನ್ಯಾ ರಾಶಿ, ಇದೇ ರಾಶಿಗಳವರೇ ಆಗಿರ್ಬೇಕಂತಿಲ್ಲ, ಆದರೆ ಆಗಿದ್ದರೆ ಇದು ಖಂಡಿತ ನಿಮ್ಮದೇ ರೀಡಿಂಗ್ ಅಂತ ಹೇಳ್ತೀನಿ. ನಿಮಗೆ ಪಾರ್ಟ್ನರ್ಶಿಪ್ ಇದೆ. ಅಕಸ್ಮಾತ್ ನಿಮಗೆ ನನಗೆ ಈ ಟೆಕ್ನಾಲಜಿ ಎಲ್ಲ ಅಷ್ಟು ಬರಲ್ಲ ಅಂತ ಅನ್ನೋದಿದ್ರೆ ನಿಮಗೆ ಅಪ್ಪ ಅಮ್ಮನ ಕಡೆಯಿಂದ ಹೆಲ್ಪ್ ಸಿಗುತ್ತೆ. ಅಂದರೆ ಯಾರೋ ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿರೋರನ್ನ ಪರಿಚಯ ಮಾಡಿಕೊಡೋದು ಅವರು, ಅಥವಾ ಆ ಥರ ಏನಾದರೂ. ಓಕೆ, ಸೊ ನಿಮಗೆ ಪಾರ್ಟ್ನರ್ಶಿಪ್ನಲ್ಲಿ ಹೆಲ್ಪ್ ಆಗುತ್ತೆ. ಪಾರ್ಟ್ನರ್ಶಿಪ್ ಮಾಡೋದ್ರಿಂದ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗಿಗೆಲ್ಲ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆನಾ? ಇನ್ನೊಂದು ಗೈಡೆನ್ಸ್ ಕಾರ್ಡ್ ತೊಗೊಳ್ಳೋಣ. ಲೆಟ್ ಗೋ. ನೀವು ಇನ್ನೂ ಹಿಡ್ಕೊಂಡು ಕೂತಿದ್ದೀರ, ನಾ ಹೇಳ್ತಿದ್ದೀನಲ್ವಾ. ಅಯ್ಯೋ, ನಾನು ಇದು ಬಿಟ್ಟರೆ ಇಲ್ಲೇನೋ ಆಗಿಬಿಡುತ್ತೇನೋ, ನಾನು ಬೆಳಗ್ಗೆ ಮನೆ ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಮಕ್ಕಳೇನು ಮಾಡ್ತಾವೋ, ಈ ಥರ ಎಲ್ಲ ಟೆನ್ಷನು. ಅವ್ರೇನಂತರು ಇವ್ರೇನಂತರು, ಬಿಟ್ಟು ಬಿಡಿ ಅಂತ ಹೇಳ್ತಾ ಇದೆ ಯೂನಿವರ್ಸ್. ಅನ್ನೋರು ಅಂತಾರೆ, ದೊಡ್ಡವ್ರು ಹೇಳಿದ್ದಾರೆ, ಶುರುನಲ್ಲಿ ಫಸ್ಟು ಆಡ್ಕೋತಾರಂತೆ, ಆಮೇಲೆ ಅನುಮಾನ ಪಡ್ತಾರಂತೆ, ಆಮೇಲೆ ಸನ್ಮಾನ ಮಾಡ್ತಾರಂತೆ. ಆ ಪ್ರಾಸೆಸಲ್ಲಿ ಹೋಗಬೇಕು. ಅವಮಾನ ಮಾಡಿದ್ರೆ ಮಾಡ್ತಾರೆ ರೀ. ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳ್ತಿದೆ ಅಲ್ವಾ, ಇದು ಕರೆಕ್ಟ್, ಇದನ್ನು ಮಾಡು ಅಂತ. ಇದಕ್ಕಿಂತ ಪರ್ಫೆಕ್ಟಾಗಿ ಏನು ಹೇಳೋಕ್ಕೆ ಸಾಧ್ಯ? ನಾನು ಕಾರ್ಡ್ಸೇ ಹೇಳ್ತಾ ಇದೆ, ಹೈ ಪ್ರೀಸ್ಟ್ರೆಸ್ ಕಾರ್ಡ್, ಅದ್ರ ಪಕ್ಕದಲ್ಲಿ ಲಿಸನ್ ಟು ಯುವರ್ ಇಂಟ್ಯೂಷನ್. ಇದಕ್ಕಿಂತ ಗೈಡೆನ್ಸ್ ನಾನು ಏನಾದರೂ ಕೊಡೋಕ್ಕಿದೆಯಾ? ನನಗೆ ಇಲ್ಲಿ ತುಂಬ ಟೆಕ್ಸ್ಟೈಲ್ ಕಾಣಿಸ್ತಾ ಇದೆ. ಕ್ಲಾತಿಂಗಲ್ಲಿ ಏನಾದರೂ ಮಾಡಬೇಕಂತಿದ್ರೆ ಖಂಡಿತ ಕಂಟಿನ್ಯೂ ಮಾಡಿ. ಅವ್ರು ಅಂತಾರೆ, ಹೇಳ್ತಾರೆ, ಕೇಳ್ತಾರೆ, ಬಿಟ್ಬಿಡಿ, ಲೆಟ್ ಇಟ್ ಗೋ. ಓಕೆ? ಅಥವಾ ನಿಮ್ಮ ಪಾಸ್ಟಲ್ಲಿ ಏನೋ ನಿಮಗೆ ಲಾಸ್ ಆಗಿತ್ತು, ನನಗೆ ಭಯ ಇದೆ, ಬಿಟ್ಬಿಡಿ. ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ಇಟ್. ಆ ಭಯ ನಿಮ್ಗೆ ಏನಾದರೂ ಇದ್ದರೆ ಖಂಡಿತ ಅದನ್ನು ಬಿಟ್ಟು ಮುಂದೆ ಹೋಗಿ. ನಿಮಗೆ ಎಲ್ಲೆಲ್ಲೂ ಜಯ ಅಷ್ಟೇ, ಇನ್ನೇನೂ ಇಲ್ಲ. ನಿಮ್ಗೆ ಯಾವುದು ಕೆಲವು ಸಲ ಆಬ್ಸ್ಟಿಕಲ್ಸ್ ಇರುತ್ತೆ, ವಿಘ್ನಗಳಿರುತ್ತೆ, ಅದೂ ಇಲ್ಲ ರೀ ನಿಮಗೆ. ನೀವು ಹೊರಡಬೇಕಷ್ಟೇ. ನಿಮ್ಮ ಭಯ ಬಿಟ್ಟು ನೀವು ಹೊರಟ್ರೆ ನೀವು ನಿಮ್ಮದನ್ನು ಅಚೀವ್ ಮಾಡ್ಕೋಬೋದು. ಸೊ ದ ಲಾಸ್ಟ್ ಕಾರ್ಡ್ ನಾನು ನಿಮಗೆ ತೆಗಿತಾ ಇದ್ದೀನಿ. ಯಾವುದಾದ್ರೂ ಯಾವ ಕ್ರಿಸ್ಟಲ್ ನೀವು ಯೂಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ, ನಿಮ್ಮ ಡೆಸ್ಟಿನಿ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಏನೇನು ಅಫರ್ಮೇಷನ್ಸ್ ಅಂದರೆ ಏನು,
ಕೆಲವು ಸಲ ನಮಗೆ ನಾವು ತಪ್ಪು ಫೀಡ್ ಮಾಡ್ತಾ ಇರ್ತೀವಿ, ಅಯ್ಯೋ ನಿನ್ನ ಕೈಲಾಗಲ್ಲ, ಅಯ್ಯೋ ನಿನ್ನ ಕೈಲಾಗಲ್ಲ ಅಂತ. ಆ ಟೈಮಲ್ಲಿ ಇಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ಒಂದು ಥಾಟ್ನ ನಮಗೆ ನಾವು ಕೊಟ್ಟರೆ ಆಗದೆ ಇರೋ ಕೆಲಸನೂ ಆಗಿಸ್ಕೋತೀರಾ ನೀವು, ಓಕೆನಾ? ಸೊ ಅದನ್ನು ಅಫರ್ಮೇಷನ್ಸ್ನ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹೇಳ್ಕೋಬೇಕು ನಿಮಗೆ ನೀವು, ಓಕೆನಾ? ಅದನ್ನು ಅಫರ್ಮೇಷನ್ಸ್ ಅಂತಾರೆ. ಒಂದು 3-4 ಸಲ ಹೇಳ್ಕೊಂಡು ಹಾಂ ನಂಗೆ ಕೈಲಿ ಅದಾಗುತ್ತೆ ಅಂತ ಹೇಳ್ಕೊಂಡು ಆಮೇಲೆ ಮೇಕಿದ್ದು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಗೋಲ್ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ನೋಡೋಣ ನಿಮ್ಮ ಅಫರ್ಮೇಷನ್ಸ್ ಆಮೇಲೆ ಕ್ರಿಸ್ಟಲ್ಸ್ ಯಾವ್ದು ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆಯದು. ಇದು ಡಬಲ್ ಸೈಡ್ ಡೆಕ್ ಇದೆ, ಓಕೆನಾ? ನೋಡ್ಕೊಂಡು ಶಫಲ್ ಮಾಡ್ತಿದ್ದೀನಿ ಅನ್ಕೋಬೇಡಿ. ಪೈಲ್ 1. ಏಂಜಲ್ ಆಫ್ ಡಿವೈನ್ ಫೆಮಿನಿನ್. ನಾನು ಹೇಳಿದೆ ತುಂಬ ಫೆಮಿನೈನ್ ಎನರ್ಜಿ ಜಾಸ್ತಿ ಇದೆ ಅಂತ. ದೇರ್ ಆರ್ ಲಾಟ್ ಮೆನಿ ಫೆಮಿನೈನ್ಸ್ ಹೂ ಆರ್ ಆ್ಯಕ್ಚುಲಿ ಡಾಮಿನೇಟೆಡ್ ಬೈ ಮೇಲ್ಸ್. ಸೊ ನಿಮ್ಮಲ್ಲಿ ನೀವು ಇರೋ ಒಂದು ಮೇಲ್ನ ಹುಡುಕೋಬೇಕಾಗಿದೆ. ಎಲ್ಲರಲ್ಲೂ ಒಂದು ಮ್ಯಾಸ್ಕ್ಯುಲೈನ್ ಎನರ್ಜಿ, ಫೆಮಿನೈನ್ ಎನರ್ಜಿ ಅಂತ ಇದ್ದೇ ಇರುತ್ತೆ, ಓಕೆನಾ? ಅದನ್ನು ನೀವು ಆಚೆ ತೆಗೆದು ಅದನ್ನು ನೀವು ಹುಡುಕೋಬೇಕಾಗಿದೆ. ಯಾವಾಗಲೂ ಅಷ್ಟೇ ನಾನು ಹುಡುಗಿ ಥರ ಇರ್ತೀನಿ ಅಲ್ಲ, ಎಲ್ಲರಲ್ಲೂ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಲೈಫಲ್ಲಿ ಎಲ್ಲದರಲ್ಲೂ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ನಾನು ಬರೀ ಖಾರ ತಿಂತೀನಿ, ಬರೀ ಸ್ವೀಟ್ ತಿಂತೀನಿ ಅನ್ನೋಕ್ಕಾಗಲ್ಲ. ಹಾಗಾಗಿ ನನಗೆಲ್ಲೋ ನಿಮ್ಮ ಫೆಮಿನೈನ್ ಸೈಡ್ ಸ್ವಲ್ಪ ಸಪ್ರೆಸ್ ಆದಂಗೆ ಕಾಣ್ತಿದೆ. ಮೇಲ್ ಸೈಡ್ ತುಂಬ ಡಾಮಿನೇಟ್ ಆಗಿದೆ, ಮ್ಯಾಸ್ಕ್ಯುಲೈನ್ ಎನರ್ಜೀಸ್. ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಫಾದರ್, ಅಣ್ಣ ನಿಮ್ಗೆ ತುಂಬ ಡಾಮಿನೇಟ್ ಮಾಡ್ತಿದ್ದಾರೆ. ಅಥವಾ ಅವ್ರು ಹೇಳೋ ಒಂದಷ್ಟು ಮಾತುಗಳು ನಿಮ್ಮನ್ನು ತುಂಬ ಬೌಂಡ್ರಿನೊಳಗೆ ಸಿಕ್ಕಾಕಿಸ್ತಿದೆ ಅಂತ ಕಾಣುತ್ತೆ. ಪರವಾಗಿಲ್ಲ, ಅವ್ರ ಜವಾಬ್ದಾರಿ ಅವ್ರು ಮಾಡ್ತಿದ್ದಾರೆ, ನಿಮ್ಮ ಅಚೀವ್ಮೆಂಟ್ ನೀವು ಮಾಡಿ, ಓಕೆನಾ? ಏಂಜಲ್ ಆಫ್ ದ ಫೆಮಿನೈನ್ ಇದು ನಮ್ಮ ಅಫರ್ಮೇಷನ್ ಆಗಿರುತ್ತೆ. ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಇದನ್ನು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಓದಿ, ಒಂದ್ಸಲ ಮನಸ್ಸಲ್ಲಿ ಹೇಳ್ಕೊಂಡು ಐ ಕ್ಲೇಮ್ ಇಟ್ ಅಂತ ನಿಮಗೆ ನೀವು ಹೇಳ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಬೋದು, ಓಕೆ? ಏನಪ್ಪ ಅಂತಂದರೆ, ಏಂಜಲ್ ಆಫ್ ದ ಡಿವೈನ್ ಫೆಮಿನಿನ್, I honor the phases of the moon. I am aligned with the natural cycles of all life. My feelings are valid. I receive and use my intuitive insight. My God, ಇದಕ್ಕಿಂತ ಕ್ಲಿಯರ್ ಮೆಸೇಜ್ ಏನು ಬೇಕು? ನಾನು ನಿಮ್ಮ ಮುಂದೆನೇ ಶಫಲ್ ಮಾಡ್ತಿದ್ದೀನಲ್ವಾ, ಎಲ್ಲದರಲ್ಲೂ ಬಂದಿದೆ ಇಂಟ್ಯೂಷನ್, ಇಂಟ್ಯೂಷನ್, ಇಂಟ್ಯೂಷನ್. I trust my inner knowledge and act on my feelings with confidence. ಕಾನ್ಫಿಡೆನ್ಸ್ ಬೇಕು. ಮೈ ಗಾಡ್, ಇದಕ್ಕಿಂತ ಕ್ಲಿಯರ್ ವೆರಿಫಿಕೇಷನ್ ನಾನು ನಿಮ್ಗೆ ಇನ್ನೇನು ಕೊಡಲಿಕ್ಕಾಗಲ್ಲ. ಸೊ ಮೂನ್ ಸ್ಟೋನ್ಸ್, ಟ್ರಸ್ಟ್ ಮೀ, ನಾನು ನೆನ್ನೆ ತಾನೇ ಅಂದ್ಕೊಂಡೆ ನಾನು ಮೂನ್ ಸ್ಟೋನ್ಸ್ ಪರ್ಚೇಸ್ ಮಾಡಬೇಕು ಅಂಥೇಳಿ. ನೆನ್ನೆ ತಾನೇ ಅಂದ್ಕೊಂಡು ನಾನು ಚೆಕ್ ಮಾಡ್ತಾ ಇದ್ದೆ ಇಂಟರ್ನೆಟಲ್ಲಿ, ಅದಕ್ಕೆ ಸರಿಯಾಗಿ ಮೂನ್ ಸ್ಟೋನ್ಸ್ ಬಂದಿದೆ. ಮೂನ್ ಸ್ಟೋನ್ ಏನಕ್ಕೆ ಯೂಸ್ ಮಾಡಬೇಕು ನೀವು ಅಂತಂದರೆ, ನಿಮ್ಮ ಒಂದು ಫೆಮಿನೈನ್ ಸೈಡ್ನ ನೀವು ನಂಬಬೇಕು, ಓಕೆ? ಫೆಮಿನೈನ್ ಸೈಡ್ ಅಂದರೆ ಏನು? ಯೂಶಲಿ ಫೆಮಿನೈನ್ ಅಂದ್ರೇ ಫೀಲಿಂಗ್ಸ್, ಎಮೋಷನ್ಸ್, ಆಯಿತಾ? ಆ ಒಂದು ಎಮೋಷ್ನಲ್ ಸೈಡ್ ನಿಮ್ದೇನಿದೆ ಅದ್ರ ಮೂಲಕ ಒಂದು ಕ್ರಿಯೇಟಿವಿಟಿನ ಆಚೆ ತೆಗೀರಿ. ಏನೋ ಒಂದು ಕ್ರಿಯೇಟ್ ಆಗ್ತಿದೆ ಅಂತಂದರೆ ಅದಕ್ಕೆ ಜೊತೆಗೆ ಎಮೋಷನ್ ಇದ್ದರೆ ಅದರಷ್ಟು ಇನ್ಯಾವುದೂ ಹಿಟ್ ಆಗೋಲ್ಲ. ಒಂದು ಮೂವಿ ತೊಗೊಳ್ಳಿ, ಆ ಮೂವಿಲಿ ಎಮೋಷನ್ಸ್ ಇದ್ದರೆ ಅದರಲ್ಲಿ ಏನೂ ಇಲ್ಲ ಅಂದರೂ ಹಿಟ್ ಆಗುತ್ತೆ. ಅದೇ ಹಾಲಿವುಡ್ ಮೂವೀಸ್ ಎಷ್ಟೊಂದು ಗ್ರಾಫಿಕ್ಸ್ ಯೂಸ್ ಮಾಡಿರ್ತಾರೆ, ಎಲ್ಲರೂ 4 ದಿವಸ ಮರ್ತೋಗ್ತಾರೆ. ಯಾಕೆ? ಅದರಲ್ಲಿ ಎಮೋಷನ್ಸ್ ಇರಲ್ಲ. ಸೊ ದ್ಯಾಟ್ ಎಮೋಷ್ನಲ್ ಪಾರ್ಟ್ ಆಫ್ ಯುವರ್ ಲೈಫ್, ಅದ್ರ ಕಡೆಗೆ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಖುಷಿಯಾಗಿರಿ, ನಿಮ್ಮನ್ನು ನೀವು ಖುಷಿ ಪಡಿಸ್ಕೊಳ್ಳಿ ಫಸ್ಟು, ಯಾರನ್ನೋ ಒಪ್ಸಕ್ಕೆ ಹೋಗಬೇಡಿ, ಆಯಿತಾ? ನಂಗೆ ಅನಿಸುತ್ತೆ ನಿಮಗೆ ಮೂನ್ ಸೈಕಲ್ಸಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಒಂದು ಸ್ವಲ್ಪ ಜಾಸ್ತಿ ಡಿಪ್ರೆಷನ್ ಆಗೋದು ಹಾಗೆಲ್ಲ ಆಗುತ್ತೆ ಅನಿಸುತ್ತೆ. ನಾನು ಸಿಲ್ವರ್ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ. ಯಾರಿಗೆ ಈ ಥರ ಎಮೋಷ್ನಲ್ ಇನ್ಸ್ಟೆಬಿಲಿಟೀಸ್ ಇರುತ್ತೆ, ಜಾಸ್ತಿ ಸಿಲ್ವರ್ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತೀನಿ. ಯು ಅಕ್ನಾಲೇಜ್ ಯುವರ್ ಓನ್ ಸೈಕಲ್ಸ್. ನೀವು ಇಲ್ಲೇನು ಹೇಳ್ತಿದೆ ಅಂತಂದರೆ, ಮೂನ್ ಸೈಕಲ್ಸ್ ನೋಡ್ತೀಯಾ ನೀನು, ನಿನಗೆ ಏನಾಗ್ತಿದೆ ಅನ್ನೋದು ನೀನು ನೋಡ್ಕೋತಿದ್ಯಾ ಅಂತ ಕೇಳ್ತಾ ಇದೆ ಅದು. ಟ್ರಸ್ಟ್ ದಟ್ ಯುವರ್ ಫೆಮಿನೈನ್ ಸೈಡ್ ಹ್ಯಾಸ್ ಮಚ್ ಟು ಆಫರ್. ಬರೀ ಮ್ಯಾಸ್ಕ್ಯುಲೈನ್ ಅಲ್ಲ, ಫೆಮಿನೈನ್ ಸೈಡ್ಗೂ ಇದೆ. ಫೆಮಿನೈನ್ ಅಂತಂದರೆ ಬರೀ ಮನೇಲಿ ಕೆಲಸ ಮಾಡ್ಕೊಂಡಿರೋರಲ್ಲ. ಫೆಮಿನೈನ್ ಅಂತಂದರೆ ಏನು? ಅ ಲೇಡಿ ಹೂ ಕ್ಯಾನ್ ಲವ್ ಸಮ್ವನ್ ಅನ್ಕಂಡೀಷ್ನಲಿ ಕ್ಯಾನ್ ಆಲ್ಸೋ ಡಿಸ್ಟ್ರಾಯ್ ಯು ಲಿಮಿಟ್ಲೆಸ್ಲಿ. ಅಷ್ಟು ಕೆಪಾಸಿಟಿ ಇದೆ ಒಂದು ಹುಡುಗಿಗೆ. ಆ ಒಂದು ಹುಡುಗಿನ ಆಚೆ ತೆಗೀರಿ, ಆಯಿತಾ? ಗೋ ವಿತಿನ್ ಟು ರಿಸೀವ್ ಇನ್ಸ್ಪಿರೇಷನ್ ಫ್ರಮ್ ದ ಡಿವೈನ್ ಫೆಮಿನಿನ್. ಫೆಮಿನೈನ್ ಅಂದರೆ ಯಾರು? ದ ಡಿವೈನ್ ಫೆಮಿನಿನ್ ಅಂದರೆ ನಿಮ್ಮಲ್ಲಿರೋ ಒಂದು ದೈವಿಕ ಶಕ್ತಿ, ಒಂದು ಕಾಳಿ ಶಕ್ತಿ,
ಒಂದು ಲಕ್ಷ್ಮಿ ಶಕ್ತಿ ಏನಿದೆ ಅದನ್ನು ಹೋಗಿ ಹುಡ್ಕೊಂಡು ತನ್ನಿ ಆಚೆ. ಯೋರ್ ಫೀಲಿಂಗ್ಸ್ ಆ್ಯಂಡ್ ಇಂಟ್ಯೂಷನ್ಸ್ ಸ್ಪೀಕ್ ದ ಟ್ರೂತ್. ಲಿಸನ್ ಟು ಯೋರ್ ಇಂಟ್ಯೂಷನ್ಸ್. ಯೋರ್ ಫೀಲಿಂಗ್ಸ್ ಆ್ಯಂಡ್ ಇಂಟ್ಯೂಷನ್ಸ್ ಸ್ಪೀಕ್ ದ ಟ್ರೂತ್. ಲಿಸನ್. ಖಂಡಿತ ಕೇಳಿ. ನಿಮಗೆ ಇಂಟ್ಯೂಷನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ ಲೆಟ್ ಮೀ ಮೆನ್ಷನ್ ಇಟ್. ಅದು ನಮ್ಮ ಒಳ ಮನಸ್ಸು, ಆಯಿತಾ? ಅದು ಯಾವಾಗಲೂ ಕರೆಕ್ಟಾಗಿ ಹೇಳುತ್ತೆ. ನಮಗೇನೋ ಒಂದು ಅನ್ಸುತ್ತೆ. ಇವಾಗ ನಾನು ಏನೋ ಒಂದು ನೋಡ್ತಿದ್ದಂಗೆ ನಂಗೆ ಏನೋ ಒಂದು ಅನ್ಸುತ್ತೆ ಅದ್ರ ಬಗ್ಗೆ. ನಾನು ಅದ್ರ ಬಗ್ಗೆ ಏನು ಓದಿರಲ್ಲ, ಕೇಳಿರಲ್ಲ, ಏನೂ ಮಾಡಿರಲ್ಲ, ಅಂದರೂ ಒಂದೇನೋ ಒಂದು ಫೀಲಿಂಗ್ ಬರುತ್ತೆ, ಅದ್ರ ಬಗ್ಗೆ ಒಂದು ಎಮೋಷನ್ ಬರುತ್ತೆ. ದಟ್ ಈಸ್ ಇಂಟ್ಯೂಷನ್, ಆಯಿತಾ? ಸೊ ಆ ಒಂದು ಇಂಟ್ಯೂಷನ್ ನಿಮಗೆ ನಿಮ್ಮ ಜಾಬ್ ಬಗ್ಗೆ, ಡೆಸ್ಟಿನಿ ಬಗ್ಗೆ, ಕೆರಿಯರ್ ಬಗ್ಗೆ ಏನು ಬರುತ್ತೆ ಅದನ್ನು ಫಾಲೋ ಮಾಡಿ, ಓಕೆನಾ? ಸೊ ಪೈಲ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ರೆ ದಯವಿಟ್ಟು ಇಂಟ್ರೊಡಕ್ಷನ್ನ ನೋಡಿ, ಅದರಲ್ಲಿ ಡಿಸ್ಕೌಂಟ್ ಆಫರ್ಸ್ ಇದೆ, ಅದ್ರ ಬಗ್ಗೆ ಹೇಳಿದ್ದೀನಿ. ನಿಮಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹೀಗಂತ ಹೇಳ್ತಾ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ನಿಮ್ಮ ಹೊಸ ರೀಡಿಂಗ್ನಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಹಲೋ ಪೈಲ್ 2, ಯಾರೆಲ್ಲ ಈ ಕೀ ಬಂಚ್ನ ಚೂಸ್ ಮಾಡಿದ್ರಿ? ಈ ಕೀ ಬಂಚ್ ನಂಗೆ ತುಂಬ ಫೇವ್ರೆಟ್ ಇದು. ಯಾಕೆಂದರೆ ಇದರಲ್ಲಿ ಲಕ್ಷ್ಮಿ, ದುರ್ಗಾ, ಸರಸ್ವತಿ ಇರುತ್ತೆ. ದಿಸ್ ಈಸ್ ಅ ವೆರಿ ಫೋಕ್ ಸ್ಟೈಲ್ ಪೇಂಟಿಂಗ್ಸ್ ದಟ್ ಈಸ್ ಡನ್ ಇನ್ ಒರಿಸ್ಸಾ. ಅಲ್ಲಿದು ಸ್ಪೆಷಲ್ ಕೀ ಬಂಚ್ ಇದು ನನ್ನ ಫೇವ್ರೆಟ್. ಐ ರಿಯಲಿ ವಾಂಟೆಡ್ ಟು ಮೆನ್ಷನ್ ಇಟ್. ಓಕೆ, ಸೊ ನೋಡೋಣ ನಿಮ್ದು ಏನೇನು ಬರುತ್ತೆ. ಫಸ್ಟ್ ಒಂದು ಸ್ವಲ್ಪ ಚಾನಲಿಂಗ್ ಮಾಡೋಣ ಮೆಸೇಜಸ್ನ ನಿಮಗೆ, ಆಮೇಲೆ ಕಾರ್ಡ್ಸ್ ತಗೊಳ್ಳೋಣ. ನೀವು ದೇವಿನ ನಂಬ್ತೀರಾ? ಮೊದಲನೇದು ನನಗೆ ಇಲ್ಲಿ ಕಾಳಿಮಾದ ಎನರ್ಜಿ ತುಂಬ ಬರ್ತಿದೆ. ಸೊ ಕಾಳಿ, ದುರ್ಗೆ, ಚಾಮುಂಡೇಶ್ವರಿ, ಸೊ ತುಂಬ ಪೂಜೆ ಮಾಡ್ತೀರಾ ನೀವು. ಶುಕ್ರವಾರ ಎಲ್ಲ ದೇವಿ ದೇವಸ್ಥಾನಕ್ಕೆ ಹೋಗಿ ಬರೋದೆಲ್ಲ ಮಾಡ್ತೀರಾ ಅಂತ ಕಾಣುತ್ತೆ. ಮಾಡ್ತಿಲ್ಲ ಅಂದರೆ ಖಂಡಿತ ಮಾಡಿ. ಅದರಿಂದ ನಿಮಗೆ ತುಂಬ ಎನರ್ಜಿ ಸಿಗೋಗಿದೆ. ನಿಮಗೆ ಒಂದು ಡಿವೈನ್ ಎನರ್ಜಿ ಬೇಕಿದೆ. ನೀವು ಅದರ ಎಲ್ಲ ಇದೆ, ಬಟ್ ಒಂದು ಲಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಗೊತ್ತಾ? ಅಯ್ಯೋ ಪುಣ್ಯ ಇರಬೇಕು ಅದಕ್ಕಪ್ಪ, ಅವನಿಗೆ ಲಕ್ಕಿ, ಅವನು ಅದಕ್ಕೆ ಅವ್ನಿಗದು ಸಿಕ್ತು ಅಂತ. ಆ ಒಂದು ಲಕ್ ಫ್ಯಾಕ್ಟರ್ ಎಲ್ಲೋ ನಿಮಗೆ ಮಿಸ್ಸಿಂಗ್ ಅನಿಸುತ್ತೆ ನನಗೆ. ಆ ಒಂದು ಲಕ್ ಫ್ಯಾಕ್ಟರ್ ಪಡ್ಕೋಬೇಕು ಅಂದರೆ ದಯವಿಟ್ಟು ನೀವು ದೇವಿ ದೇವಸ್ಥಾನಗಳಿಗೆ ಹೋಗಿ, ಶುಕ್ರವಾರ, ಮಂಗಳವಾರ ಹೇಳ್ತೀನಿ. ಅದರಿಂದ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ. ಆಮೇಲೆ ದಾನ ಧರ್ಮ ಮಾಡಿ. ಅದು ಹೆಂಗೆ ಅಂತಂದರೆ ಅಯ್ಯೋ ನನಗೆ ಬೇಕಿತ್ತಪ್ಪ ಅಂತ ಅನ್ನೋಂಗೆ ಮಾಡೋದಲ್ಲ. ಕೊಡಿ. ಇವಾಗ ಯಾರೋ ಮಗು ಬಂತು ಕೇಳ್ತು ಕೊಟ್ಬಿಡಿ, ಏನೋ ಸೆಲ್ಫ್ಲೆಸ್ಲಿ ಆ ಥರ ಡೊನೇಟ್ ಮಾಡಬೇಕು. ಈ ಅಮ್ಮ ಹೆಂಗೆ ಕೊಡ್ತಾರಲ್ಲ ಮಕ್ಕಳಿಗೆ, ಆ ಥರ ಒಂದು ಎಮೋಷನ್, ಕೇರ್, ಅಥವಾ ಒಂದು ಲವ್, ಎಮೋಷನ್, ಕೇರ್, ಪ್ರೀತಿ, ಆ ಥರ ಎಲ್ಲರನ್ನೂ ಅದೇ ಭಾವನೆಯಿಂದ ನೋಡಿ. ನೀವು ನೋಡ್ತೀರಾ ಅಂತ ಕಾಣುತ್ತೆ. ಎಲ್ಲರೂ ಒಂದು ಮದರ್ಲಿ ಪ್ಲೇಸಲ್ಲಿ ನಿಂತು ಎಲ್ಲರೂ ಟ್ರೀಟ್ ಮಾಡ್ತೀರಾ, ನೋಡ್ತೀರಾ. ಸೊ ಖಂಡಿತ ಹಾಗಿದ್ದರೆ ಕಂಟಿನ್ಯೂ ಮಾಡಿ. ಹಾಗಿಲ್ಲ ಅಂತಂದರೆ ಆ ಅಭ್ಯಾಸ ಬೆಳೆಸ್ಕೊಳ್ಳಿ, ಸರಿನಾ? ನಿಮ್ಮ ಸುತ್ತಮುತ್ತ ಮಕ್ಕಳಿದ್ರೆ ಕರೆದು ಚಾಕ್ಲೇಟ್ಸ್ ಕೊಡಿ, ಓಕೆ? ಮಕ್ಕಳನ್ನ ಖುಷಿ ಪಡಿಸಿರಿ. ಅದರಿಂದ ನಿಮಗೆ ತುಂಬ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಅದು ನಿಮಗೆ ತುಂಬ ಸಹಾಯ ಮಾಡೋಗಿದೆ. ಇಲ್ಲಿ ಯಾರಾದರೂ ಪ್ರೆಗ್ನೆನ್ಸಿ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಖಂಡಿತ ಇನ್ನೊಂದು ವರ್ಷದಲ್ಲಿ ನೀವು ಅಮ್ಮ ಆಗ್ತೀರಾ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಓಕೆ, ಸೊ ನೋಡೋಣ ಕಾರ್ಡ್ಸಲ್ಲಿ ಏನೇನು ಬರುತ್ತೆ ಅಂತ. ಓ ಮೈ ಗಾಡ್, ಇದು ಪೈಲ್ 1 ಬಂದಿತ್ತು. ಯಾಕೆಲ್ಲ ನನ್ನ ವ್ಯೂವರ್ಸ್ ಇದೇ ಥರ ಎನರ್ಜಿಲಿದ್ದೀರಾ? ಹೌಸ್ ವೈಫ್ ಜಾಸ್ತಿ ಇದ್ದೀರಾ ಅಲ್ಲಿ. ಎಲ್ಲರೂ ಒಂಥರ ಫ್ಯಾಮಿಲಿಲಿ ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ನಾನಿಲ್ಲಿ ಬಿಗ್ ಡೆಸ್ಟಿನಿ ಬಗ್ಗೆ ಮಾತಾಡ್ತಿದ್ದೀನಿ. ಸಿ ಆಪೋಸಿಟ್ ಕಾಂಟ್ರಾಸ್ಟ್ ಎನರ್ಜೀಸ್. ನಾನು ಹೇಳ್ದಂಗೆ ನನಗೆ ಇಲ್ಲಿ ಕಾಳಿಮಾ ಎನರ್ಜಿ ತುಂಬ ಇದೆ. ಕಾಳಿಮಾ ಅಂತಂದರೆ ಯಾರು? ಎಷ್ಟು ಸ್ಟ್ರಾಂಗ್ ಪರ್ಸ್ನಾಲಿಟಿ. ಕಾಳಿನ ನೋಡಿದ್ರೆ ಎಲ್ಲರೂ ಹೆದರ್ತಾರೆ, ಆದರೆ ಅಟ್ ದ ಸೇಮ್ ಟೈಮ್ ಆ ದೇವಿ ಒಬ್ಬಳೇ ಪ್ರೀತಿಗೊಲಿಯೋದು. ಅವಳು ಪ್ರೀತಿ ಬಿಟ್ಟರೆ ಬೇರೆ ಇನ್ನೇನು ಕೇಳಲ್ವಂತೆ ಕಾಳಿಮಾ. ಕಾಳಿಗೆ ನೀನು ಪ್ರೀತಿಯಿಂದ ಏನು ಕೊಟ್ಟರು ಇಸ್ಕೋತಾಳಂತೆ ಅವಳು. ಆ ಒಂದು ಎನರ್ಜಿಗೆ ನೀವು ಬರಬೇಕು. ಯುನೋ, ಕಾಳಿನ ಯಾರಿಗೆ ತಡೆಯೋಕ್ಕೆ ಸಾಧ್ಯ? ಅವ್ರು ಕಿತ್ತನ್ನು ನಿಂತ್ಕೊಂಡು ಹೊರಟ್ಲು ಅಂದರೆ ಶಿವನೇ ಬಂದ್ರೂ ತಡೆಯೋಕ್ಕಾಗಲ್ಲ, ಅಷ್ಟು ಫೋರ್ಸಲ್ಲಿ ಇರ್ತಾಳೆ ಅವಳು. ಆ ಒಂದು ಎನರ್ಜಿ ನಿಮಗೆ ಬೇಕು. ನೀವು ಯಾವತ್ತು ಆ ಎನರ್ಜಿಗೆ ಬರ್ತೀರಾ ಅಲ್ಲ,
ಖಂಡಿತ ನೀವು ನಿಮ್ಮ ಲೈಫಲ್ಲಿ ಏನೇನು ಮಾಡ್ಬೇಕು ಅನ್ಕೊತಿದ್ರೆ ಎಲ್ಲ ಅಚೀವ್ ಮಾಡ್ತೀರಾ. ನಿಮಗೆ ಸದ್ಯಕ್ಕೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಅಂತ ಅನ್ನಿಸ್ತಿದೆ ನನಗೆ. ಬಟ್ ನನಗೆ ಬರೋ 9 ಮಂತ್ಸ್ ಅಥವಾ ಬರೋ ನೆಕ್ಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಖಂಡಿತ ನೀವೊಂದು ಇಂಡಿಪೆಂಡೆಂಟ್ ವುಮೆನ್ ಆಗಿರ್ಬೋದು. ನೀವು ನನ್ನ ಗೈಡೆನ್ಸ್ ಏನಾದರೂ ಫಾಲೋ ಮಾಡಿದ್ದೇ ಆದರೆ, ನಾನು ಕೊಡೋ ಅಫರ್ಮೇಷನ್ಸ್ ಇರ್ಬೋದು, ಅಥವಾ ಮೆಡಿಟೇಷನ್ಸ್ ಇರ್ಬೋದು, ಅಥವಾ ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ನಾನೆಲ್ಲ ಹೇಳಿದ್ದು ನೀವು ಮಾಡಿದ್ದೇ ಆದರೆ ಇನ್ನೊಂದು 9 ತಿಂಗಳಲ್ಲಿ ನಾನು ತುಂಬ ಚೇಂಜಸ್ ನೋಡ್ತಾ ಇದ್ದೀನಿ ನಿಮ್ಮಲ್ಲಿ. ಆಯಿತಾ? ಮೈ ಗಾಡ್, ಇದೇನು ಫೈಲ್ 1 ಫೈಲ್ 2 ಸೇಮ್ ಎನರ್ಜೀಸ್ ಬರ್ತಿದೆ. ದ ಫೂಲ್. ಆಸ್ ಐ ಸೈಡ್, ಇಲ್ಲಿ ಯಾರು ಪ್ರೆಗ್ನೆನ್ಸಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ? ಖಂಡಿತ ಆಗ್ತಿದೆ. ನೀವೇನಾದರೂ ನಾನಿವಾಗ ಐ ಮೀನ್ ಮೈ ಮೆಟರ್ನಲ್ ಸೈಕಲ್, ಸೊ ಮಗುನ ಸ್ವಲ್ಪ ದೊಡ್ಡದಾದ್ಮೇಲೆ ಶುರು ಮಾಡೋಣ ಅಂತಿದ್ದೀನಿ, ಅಥವಾ ಈ ಥರ ಮದುವೆ ಮಕ್ಕಳು ಎಲ್ಲ ಪ್ರಾಸೆಸ್ ಒಂದು ಸ್ವಲ್ಪ ಮುಗೀಲಿ, ಆಮೇಲೆ ನಾನು ನನ್ನ ಕೆಲಸನ ತೊಗೊಳ್ತೀನಿ, ಈ ಥರ ಏನಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತ ನಿಮ್ಮ ಟೈಮ್ ತೊಗೊಳ್ಳಿ. ಆದರೆ ಅಲ್ಲಿ ತನಕ ಸುಮ್ಮನೆ ಕೂತಿರ್ಬೇಡಿ, ಸರಿನಾ? ಅಲ್ಲಿ ತನಕ ನಿಮ್ಮನ್ನು ನೀವು ಹೆಂಗೆ ಬಿಲ್ಡ್ ಮಾಡ್ಕೋಬೋದು. ಇವಾಗ ಫಾರ್ ಎಕ್ಸಾಂಪಲ್, ನೀವು ಒಂದು ಆರ್ಟಿಸ್ಟ್ ಆಗಬೇಕಂತಿದ್ದೀರಾ ಅಂದರೆ ನೀವು ಇವಾಗಿಂದಾನೇ ಸ್ಕೆಚಿಂಗ್ ಸ್ಟಾರ್ಟ್ ಮಾಡಬೇಕು. ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಆ ಸೆಕೆಂಡೇ ಆಗಿಬಿಡಲ್ಲ. ನಾವು ಪ್ರಾಕ್ಟೀಸ್ ಬೇಕು. ಸೊ ಏನು ಪ್ರಾಕ್ಟೀಸ್ ಬೇಕು? ಸ್ಕೆಚಿಂಗ್ ಪ್ರಾಕ್ಟೀಸ್ ಬೇಕು. ಸೊ ಆ ಸ್ಕೆಚಿಂಗ್ ಇವಾಗಿಂದ ಸ್ಟಾರ್ಟ್ ಮಾಡಿ, ಓಕೆನಾ? ಸೊ ಆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಆಮೇಲೆ ಕರೆಕ್ಟ್ ಟೈಮ್ ಬಂತು ಅಂದ ದಿವಸ ಅದನ್ನು ಅಲ್ಲಿ ಹೂಡಿಕೆ ಮಾಡಿ, ಅದನ್ನು ಅಲ್ಲಿ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿ, ಓಕೆನಾ? ಕ್ವೀನ್ ಆಫ್ ಕಪ್ಸ್. ನನಗೆ ನಿಮ್ಮ ಅಲ್ಟಿಮೇಟ್ ಡೆಸ್ಟಿನಿ ಇದೆಯಲ್ಲ, ಒಂದು ಸ್ಟೆಬಿಲಿಟಿ ಕಾಣಿಸ್ತಿದೆ. ನಿಮ್ಮ ಆ ಡೆಸ್ಟಿನಿನಲ್ಲಿ ಗಲಾಟೆ ಇಲ್ಲ, ಒಂಥರ ಫೈಟಿಂಗ್ ಇಲ್ಲ, ಗಲಾಟೆ ಇಲ್ಲ, ಏನೂ ಇಲ್ಲ. ಒಂದು ಹಂಬಲ್ ಲೈಫ್ ಲೀಡ್ ಮಾಡ್ಕೊಬಂದ್ರಿ. ಅಲ್ಟಿಮೇಟ್ಲಿ ಯು ಆರ್ ಅ ವೆರಿ ಗುಡ್ ಹೌಸ್ ವೈಫ್, ವೆರಿ ಗುಡ್ ಮದರ್, ವೆರಿ ಗುಡ್ ಸಿಸ್ಟರ್, ಆ್ಯಂಡ್ ದಟ್ಸ್ ಇಟ್. ನೀವು ಎಲ್ರಿಗೂ ಪ್ರೀತಿ ಕೊಡ್ತಾನೆ ಆ ಲೈಫ್ ಮುಗಿಸ್ತೀರ. ನೈಸ್ ಅಲ್ಲ? ನಂಗೆ ಇಷ್ಟ ಆಯಿತು. ನೀವು ನಿಮ್ಮ ಕ್ಯಾರಿಯರ್, ನಿಮ್ಮ ಗ್ರೋತ್, ಅಥವಾ ನಿಮ್ಮದು ಏನೋ ಜಾಬ್, ನನಗೂ ಒಂದು ಫಿನಾನ್ಷಿಯಲ್ ಇನ್ಕಮ್ ಇರಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಬೇಡ. ಯಾಕೆ ಅಂತಂದರೆ ನಾನು ನಿಮಗೆ ಡಿಸ್ಕರೇಜ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ನಿಮ್ಗೆ ಏನಿದೆ ಅಲ್ಲ, ನೀವು ಇರೋದನ್ನು ನೀಟಾಗಿ ಕಾಪಾಡ್ಕೊಳ್ಳಿ ಸಾಕು. ನಿಮ್ಮ ಹತ್ರ ಏನಿದೆ ಅದನ್ನು ಎತ್ತಿಟ್ಕೊಳ್ಳಿ. ಇವಾಗ ನಿಮ್ಮ ಹಸ್ಬೆಂಡ್ ದುಡಿತಾರೆ, ಆ ಫಿನಾನ್ಸಸ್ ಏನು ಬರುತ್ತೆ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ. ಮಗು ಸ್ಕೂಲ್ಗೆ ಹೋಗ್ತಿದೆ, ಅವ್ನನ್ನ ಕರೆಕ್ಟಾಗಿ ಓದಿಸಿ. ಅವರಿಂದಾನೇ ನಿಮ್ಗೆ ಎಷ್ಟೋ ಅಬಂಡೆನ್ಸ್ ಸಿಗುತ್ತೆ ನಿಮ್ಮ ಲೈಫಲ್ಲಿ. ಒಂದು ಪ್ರೀತಿ ಕೊಡಿ, ಪ್ರೀತಿ ತಗೊಳ್ಳಿ, ಅದರಿಂದಾನೇ ನಿಮ್ಗೆ ಏನೇನು ಬೇಕು ಲೈಫಲ್ಲಿ ಎಲ್ಲ ಸಿಕ್ಬಿಡುತ್ತೆ. ನಿಮ್ಗೊಂಥರ ಸೆಕ್ಯೂರ್ ಲೈಫ್ ಕಾಣಿಸ್ತಿದೆ ನನಗೆ. ಆರಾಮ್ಸೆ ರಿಲ್ಯಾಕ್ಸ್ ಆಗಿ, ಅಪ್ಪ ಇದ್ದಾಗ ಅಪ್ಪ ನೋಡ್ಕೋತಿದ್ರು, ಗಂಡ ಬಂದಾಗ ಗಂಡ ನೋಡ್ಕೋತಾನೆ, ಮಗ ಬಂದಾಗ ಮಗ ನೋಡ್ಕೋತಾನೆ, ದ್ಯಾಟ್ಸ್ ಇಟ್. ನೀವು ಚಿಕ್ಕ ಹುಡುಗಿ ಆಗಿದ್ದರೆ ಇವಾಗ ನನ್ನ ಮದುವೆಗೆಲ್ಲ ಹೆಂಗಪ್ಪ, ಏನು ಎತ್ತ, ನೀವು ಏನು ಚಿಂತೆ ಮಾಡಬೇಡಿ. ನಿಮ್ದೆಲ್ಲ ಡಿಸೈಡ್ ಆಗಿಬಿಟ್ಟಿದೆ ಆಲ್ರೆಡಿ, ಓಕೆನಾ? ನಿಮ್ಮ ಅಮ್ಮ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವ್ರು ಆಲ್ರೆಡಿ ನಿಮ್ಗೊಂದು ಚೆನ್ನಾಗಿರೋದನ್ನು ಹುಡುಕಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಗೋ ವಿತ್ ದ್ಯಾಟ್. ಮನೇಲಿ ದೊಡ್ಡವ್ರು ಏನು ಹೇಳಿದ್ದಾರೆ ಆ ಗೈಡೆನ್ಸ್ ಜೊತೆಗೆ ಹೋಗಿ ಅಷ್ಟೇ. ನಿಮಗೆ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಲೈಫ್ ಇದೆ, ಓಕೆನಾ? ನೀವೇನಾದರೂ ಅತಿ ಬುದ್ಧಿವಂತಿಕೆ ಉಪಯೋಗಿಸಿ ನಾನಿಲ್ಲ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ ಟೆನ್ಷನ್ ಆಗುತ್ತೆ ಜಾಸ್ತಿ. ಟೆನ್ಷನ್ ಮಾಡ್ಕೊಂಡು ನಿಮ್ಮ ಹೆಲ್ತ್ ನೀವೇ ಹಾಳು ಮಾಡ್ಕೋತೀರ. ಅಷ್ಟೇ ಬಿಟ್ಟರೆ ಇನ್ನೇನು ನಿಮಗೆ ಲೈಫಲ್ಲಿ ಪ್ರಾಬ್ಲಮ್ಮು, ಸಫರಿಂಗು, ಫೈಟಿಂಗು. ಕೆಲವ್ರ ಲೈಫ್ ಇರುತ್ತೆ ಒಂಥರ ಅವ್ರು ಹುಟ್ಟಿದಾಗಿಂದ ಅವ್ರು ಸಾಯೋ ತನಕನೂ ಆ ಒಂದು ವಾರ್ ಫೀಲ್ಡಲ್ಲೇ ಇರ್ತಾರೆ, ಅವರು ರಣರಂಗದಲ್ಲೇ ಇರಬೇಕಾಗುತ್ತೆ ಅವರು. ಆ ಥರ ಏನೂ ಕಾಣಿಸ್ತಿಲ್ಲ ನನಗೆ. ನಿಮ್ಮದ್ರಲ್ಲಿ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಲೈಫ್ ಇದೆ. ನಿಮ್ಮ ಡೆಸ್ಟಿನಿ ಏನಪ್ಪ ಅಂತ ನಾನು ಹೇಳಬೇಕು ಅಂದರೆ, ನಿಮ್ಮ ಒಂದು ಪೀಳಿಗೆ ಇದೆ ಅಲ್ಲ, ನಿಮ್ಮ ಜನ್ರೇಷನ್, ನಿಮ್ಮ ನೆಕ್ಸ್ಟ್ ಜನ್ರೇಷನ್,
ಅಥವಾ ನಿಮ್ಮ ಮೊಮ್ಮಕ್ಕಳು ಅಂತ ಏನು ಹೇಳ್ತೀವಿ, ಅವ್ರಿಗೆಲ್ಲ ನೀವು ಒಂದಷ್ಟು ಸ್ಟೋರಿಗಳನ್ನ ಕಲೆಕ್ಟ್ ಮಾಡಿಟ್ಕೊಳ್ಳಿ, ಅವ್ರನ್ನ ಗೈಡ್ ಮಾಡೋಕ್ಕೆ. ನಿಮ್ಮ ಲೈಫಲ್ಲಿ ನೀವು ಏನೇನು ಅಬ್ಸರ್ವ್ ಮಾಡಿ ನೋಡಿರ್ತೀರಲ್ಲ, ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡಿ ಬರ್ದಿಡಿ. ಅದನ್ನೆಲ್ಲ ಗೈಡೆನ್ಸ್ ಥರ ನೆಕ್ಸ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದಾಗ ಅವ್ರಿಗೆ ಅದನ್ನು ಹೇಳಿ. ನೀವು ನಿಮ್ಮ ಫ್ಯಾಮಿಲಿನಲ್ಲಿ ತುಂಬ ಇಂಥವ್ರೊಬ್ರು ಇದ್ರಪ್ಪ ಅಂತ ಜ್ಞಾಪಕ ಇಟ್ಕೊಳ್ಳೋ ಅಂಥ ಒಂದು ವ್ಯಕ್ತಿ ನೀವಾಗ್ತೀರ. ಒಂಥರ ಹೇಳ್ತಾರೆ ಗೊತ್ತಾ, ನಮ್ಮ ಅಜ್ಜಿ ಇದ್ರಪ್ಪ, ಅವ್ರೊಂಥರ ದೇವತೆ ಇದ್ದಂಗೆ, ಒಬ್ರು ಒಂದು ಮಾತು ಅಂದಿದ್ದಿಲ್ಲ ಅಥವಾ ಒಬ್ರ ಹತ್ರ ಒಂದು ಮಾತು ಅನ್ನಿಸ್ಕೊಂಡಿದ್ದಿಲ್ಲ, ತುಂಬ ಚೆನ್ನಾಗಿ ಇದ್ದರು, ಖುಷಿಯಾಗಿದ್ದರು, ಇರೋಷ್ಟು ದಿವಸ ಬದುಕಿದ್ರು, ನಮ್ಮೆಲ್ರಿಗೂ ಒಂಥರ ನಿಮ್ಮನ್ನು ನೆನೆಸ್ಕೊಂಡಿದ್ದ ತಕ್ಷಣ ಅವ್ರ ಮುಖದಲ್ಲಿ ಒಂದು ಖುಷಿ ಬರುತ್ತೆ. ಆ ಥರ ಒಂದು ಪರ್ಸನ್ ನೀವಾಗ್ತೀರ. ಇನ್ನೊಂದು 3-4 ತಲೆಮಾರು ತನಕನೂ ನಿಮ್ಮನ್ನು ನೆನೆಸ್ಕೋತಾರೆ ಕಂಡು, ಅದಂತೂ ನಾನು ಹೇಳಬಲ್ಲೆ. ಅಂಥವ್ರೊಬ್ರು ನಮ್ಮ ಮನೇಲಿ ಇದ್ದರು ಅನ್ನೋ ಒಂದು ಐಡೆಂಟಿಟಿ ಅಂತೂ ನಿಮಗೆ ಖಂಡಿತ ಇದೆ. ಸೊ ನೀವು ಇವಾಗ ಏನು ಮಾಡಬೇಕು, ನಿಮ್ಮ ಹತ್ರ ಏನಿದೆ ಅಲ್ಲ ಅದನ್ನು ಪ್ರಿಸರ್ವ್ ಮಾಡಿ, ಅದನ್ನು ಎತ್ತಿಟ್ಕೊಳ್ಳಿ. ಗಂಡನ ಜೊತೆ, ಅಪ್ಪ ಅಮ್ಮನ ಜೊತೆ, ಮಕ್ಕಳ ಜೊತೆ ಜಗಳ ಆಡ್ಕೋಬೇಡಿ. ಏನಿದೆ ಅದನ್ನು ಹಾಗೆ ರಿಸೀವ್ ಮಾಡಿ, ಯಾವ್ದು ಹೆಂಗಿದೆ ಅದನ್ನು ಹಾಗೆ ಖುಷಿಯಾಗಿ ಎತ್ತಿಟ್ಕೊಳ್ಳಿ ಅಂತ ಹೇಳ್ತೀನಿ, ಆಯಿತಾ? ನೋಡೋಣ ಏಂಜಲ್ ಗೈಡೆನ್ಸ್ ಏನಾದರೂ ಬರುತ್ತಾ. ನಿಮಗೆ ಅಂಥ ಗೈಡೆನ್ಸ್ ಏನೂ ಕಾಣಿಸ್ತಿಲ್ಲ ನನಗೆ, ಬಿಕಾಸ್ ನಿಮ್ಮ ಹತ್ರ ಎಲ್ಲ ಇದೆ, ಎಷ್ಟು ಸೆಕ್ಯೂರ್ ಲೈಫ್ ಇದೆ. ಎಲ್ಲ ಹೆಣ್ಮಕ್ಳ ಹತ್ರ ಈ ಥರ ಇರಲ್ಲ. ಅಫ್ಕೋರ್ಸ್ ನೀವು ಗಂಡು ಮಗು ಆದ್ರೂ ನಾನು ನಿಮಗೂ ಸೇರಿಸಿನೇ ಹೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಅಪ್ಪ ಅಮ್ಮ ಅಕ್ಕ ಎಲ್ಲ ತುಂಬ ಸೇಫಾಗಿ ಎಲ್ಲ ಸೆಕ್ಯೂರ್ ಮಾಡಿ ಎಲ್ಲ ಎತ್ತಿ ಇಟ್ಟಿದ್ದಾರೆ. ನೀವು ಆರಾಮ್ಸೆ ಅವ್ರು ಹೇಳೋ ಮಾತು ಕೇಳ್ಕೊಂಡು ಹೋದರೆ ಆಯಿತು, ಆಯಿತಾ? ನಂಗೆ ತುಂಬ ಇದ್ರದ್ದು ಎನರ್ಜೀಸ್ 3 ಕಾರ್ಡು ಪೈಲ್ 1 ಬಂದಿದ್ದ ಕಾರ್ಡೇ ಬಂದಿದೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಾ ಹೇಳ್ದಂಗೆ ನಿಮ್ಮ ಹತ್ರ ಕಾಳಿಮಾದ ಎನರ್ಜಿ ತುಂಬ ಇದೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ಒಂಥರ ಮದರ್ಲಿ ಫೀಲ್ ಬರ್ತಿದೆ ನನಗೆ, ಕೇರ್ ತೊಗೊಳ್ಳೋದು, ಯುನೋ. ಇದಕ್ಕಿಂತ ಅಶ್ಯೂರೆನ್ಸ್ ಬೇಕಾ? ಮದರ್ಲಿ ಕೇರ್ ಅಂತಂದರೆ ಇಟ್ಸ್ ಅಗೇನ್ ಕ್ವೀನ್ ಆಫ್ ಕಪ್ಸ್. ಹೆಲ್ಪ್ಫುಲ್ ಪೀಪಲ್, ನಿಮ್ಮ ಸುತ್ತ ನಿಮ್ಮನ್ನು ನೋಡ್ಕೊಳ್ಳೋ ಜನ ತುಂಬ ಇದ್ದಾರೆ. ನೀವು ಜಸ್ಟ್ ಅವ್ರಿಗೆ ಸ್ಪಿರಿಚುವಲಿ ಗೈಡ್ ಮಾಡಿಕೊಂಡು, ಅವ್ರಿಗೆ ಒಂದು ಸ್ವಲ್ಪ ಸ್ಪಿರಿಚುವಲಿ ಪ್ರೊಟೆಕ್ಟ್ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಹೋದರೆ ಇನ್ನೇನು ಬೇಡ ಲೈಫಲ್ಲಿ. ಎಲ್ಲ ಅಷ್ಟು ಸೆಕ್ಯೂರ್ಡ್ ಲೈಫ್ ನಿಮ್ಮದಿದೆ, ಸರಿನಾ? ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ಇದು ಯಾಕೆ ಇಲ್ಲಿ ಬಂತು ಅಂತಂದರೆ, ನಿಮಗೆ ಕೆಲವು ಸಲ ಅನಿಸುತ್ತೆ ಇವ್ರನ್ನ ನಂಬೋದಾ, ಇವ್ರನ್ನ ನಂಬಾರ್ದಾ, ನಾನು ಹೀಗೆ ಇದ್ಬಿಟ್ರೆ ನನ್ನನ್ನು ಯಾರಾದರೂ ಕಮ್ಮಿ ಮಾಡ್ತಾರಾ, ನಾನು ದುಡಿಬೇಕು, ನಾನು ಲೈಫಲ್ಲಿ ಏನೋ ಮಾಡಬೇಕು. ರೀ, ನಿಮಗೆ ಯಾಕೆ ಲೈಫಲ್ಲಿ ಏನೋ ಮಾಡಬೇಕು? ನಿಮ್ಮ ಹತ್ರ ಎಲ್ಲ ಇದೆ. ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೂ ನಿಮಗೆ ಇನ್ವೆಸ್ಟ್ಮೆಂಟ್ ಹಾಕೋರು ನಿಮ್ಮ ಮನೇಲೇ ಇದ್ದಾರೆ. ಅಪ್ಪ ಗಂಡ ಯಾರೋ ಒಬ್ರು ಇನ್ವೆಸ್ಟ್ಮೆಂಟ್ ಹಾಕ್ತಾರೆ. ಅಷ್ಟು ಸಪೋರ್ಟಿವ್ ಆಗಿ ನಿಲ್ಲೋ ಫ್ಯಾಮಿಲಿ ಇದೆ. ಅಂಥದ್ರಲ್ಲಿ ನೀವು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ನಿಮಗೆ ಒಂದು ಒಳ ಮಾತು ಏನು ಹೇಳುತ್ತೆ, ನಿಮ್ಮ ಪ್ರೀತಿ ನಿಮ್ಗೆ ಏನು ಹೇಳುತ್ತೆ. ನಿಮಗೆ ಮಗನ ಮೇಲಿರೋ ಪ್ರೀತಿ ನಿಮ್ಗೆ ಅವನನ್ನು ಹೊಡಿಬೇಕು ಅನಿಸುತ್ತಾ, ಹೊಡೀರಿ. ನಿಮಗೆ ಮಗನ ಮೇಲಿರೋ ಪ್ರೀತಿ ಅವನನ್ನು ಮುದ್ದು ಮಾಡ್ಬೇಕು ಅನಿಸುತ್ತಾ, ಮುದ್ದು ಮಾಡಿ. ಅದು ನಿಮಗೆ ಬಿಟ್ಟಿದ್ದು. ಸೊ ಹೀಗೆ ನೀವು ನಿಮ್ಮ ಲೈಫ್ನು ನೋಡಬೇಕಾಗಿದೆ, ಓಕೆನಾ? ಸೊ ಈಗ ನೆಕ್ಸ್ಟು ಕ್ರಿಸ್ಟಲ್ಸ್ ಮತ್ತು ಏಂಜಲ್ ಅಫರ್ಮೇಷನ್ಸ್ ಏನಿದೆ ನಿಮಗೆ ನೋಡೋಣ. ಇದು ಹೊಸ ಡೆಕ್, ಇದು ಡಬಲ್ ಸೈಡ್ ಡೆಕ್, ಉಲ್ಟಾ ಶಫಲ್ ಮಾಡ್ತಿದ್ದೀನಿ ಅನ್ಕೋಬೇಡಿ, ಓಕೆ? ನಿಮಗೆ ಅಂತ ಹಾಕ್ತಿದ್ದೀನಿ, ನೋಡೋಣ ಇದರಲ್ಲಿ ಏಂಜಲ್ ಗೈಡೆನ್ಸ್ ಏನೇನು ಬರುತ್ತೆ. Jade, how is your health? What's going on for your finance? What's going on for you financially? So this is a question that the angel wants to ask you. ನಾನು ಹೇಳ್ದಂಗೆ ನೀವು ಒಂದು ಮದರ್ಲಿ ಗ್ರೀನ್ ನೀವು ಒಂದು ಮದರ್ಲಿ ಫಿಗರ್. ನೀವು ಅಷ್ಟೇ ಅದೊಂದೇ ಕೆಲಸನ ಕರೆಕ್ಟಾಗಿ ಮಾಡಿ. ತುಂಬ ಫಿನಾನ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಹೆಲ್ತ್ ಹಾಳು ಮಾಡ್ಕೋಬೇಡಿ, ಓಕೆನಾ? ಟೇಕ್ ದ ನೆಸೆಸರಿ ಸ್ಟೆಪ್ಸ್ ಟು ಇಂಪ್ರೂವ್ ಯುವರ್ ವೆಲ್ ಬೀಯಿಂಗ್. ಅಷ್ಟೇ. ನೀವು ನಿಮ್ಮ ಬದುಕನ್ನ ಎಷ್ಟು ಒಳ್ಳೆತನದಲ್ಲಿ ಬದುಕ್ಬೋದು ನಾನು ಅನ್ನೋದನ್ನಷ್ಟೇ ನೋಡಿ. ಇದಕ್ಕಿಂತ ಅಶ್ಯೂರೆನ್ಸ್ ಬೇಕಾ? ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಚಾನಲ್ ಮಾಡಿದ ಮೆಸೇಜಸ್ಗೂ ಇದಕ್ಕೂ ಎಷ್ಟು ಸಿಂಕ್ರೊನಿಸಿಟಿ. ವೆಲ್ ಬೀಯಿಂಗ್, ಕೇರ್ ತೊಗೊಳ್ಳಿ, ಪ್ರೀತಿ ಮಾಡಿ, ಪ್ರೀತಿ ಕೊಡಿ, ಪ್ರೀತಿ ತೊಗೊಳ್ಳಿ, ಅಷ್ಟೇ, ಓಕೆ? ಈಟ್ ಹೆಲ್ದಿ, ಪ್ರಮೋಟಿಂಗ್ ಫುಡ್ಸ್ ಆ್ಯಂಡ್ ಇನ್ಕಾರ್ಪೊರೇಟ್ ಎಕ್ಸಸೈಸಸ್ ಇನ್ ಯುವರ್ ಡೈಲಿ ಲೈಫ್. ಯು ಹ್ಯಾವ್ ಗುಡ್ ಫಾರ್ಚ್ಯೂನ್ ಆ್ಯಂಡ್ ಲಿವ್ ಅ ಚಾರ್ಮ್ಡ್ ಲೈಫ್. ಅಷ್ಟೇ. ಯು ಹ್ಯಾವ್ ಅ ಗುಡ್ ಫಾರ್ಚ್ಯೂನ್.
ಬೇಕಾದರೆ ಇದನ್ನು ಹಿಂಗೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಇದೇ ನಿಮ್ಮ ಲೈಫ್, ಸಿಂಪಲ್. ಯು ಹ್ಯಾವ್ ಅ ವೆರಿ ಗುಡ್ ಫಾರ್ಚ್ಯೂನ್. ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ. ಹೆಲ್ದಿ ತಿನ್ನೋದ್ರಿಂದ ನಿಮ್ಮ ಮೂಡ್ ಆ್ಯಂಡ್ ಮೆಂಟಲ್ ಮೈಂಡ್ಸೆಟ್ ಏನಿರುತ್ತೆ ಅದು ಹೆಲ್ದಿ ಆಗಿರುತ್ತೆ. ಓಕೆನಾ? ಅಷ್ಟೇ ನೀವು ಮಾಡಬೇಕಾಗಿರೋದು. ಈ ಟೈಮಿಗೆ ನಿಮ್ಗೆ ಏನೇ ಡಿಪ್ರೆಷನ್ ಅನ್ನಿಸ್ತಾ ಇದ್ರು ಅದು ನಿಮ್ಮ ಅನ್ಹೆಲ್ದಿ ಫುಡ್ ಆರ್ ಲೈಫ್ ಸ್ಟೈಲಿಂದ ಬಂದಿದೆ. ಅಷ್ಟೇ ಬಿಟ್ಟರೆ ನಿಮ್ಮ ಹತ್ರ ಇನ್ನೆಲ್ಲ ಇದೆ. ಎಲ್ಲ ನಿಮ್ಗೆ ಏನು ಬೇಕು ಅಂದರೂ ಸಹಾಯ ಮಾಡೋಕ್ಕೆ ನಿಮ್ಮ ಸುತ್ತ ಜನ ಇದ್ದಾರೆ. ನಿಮ್ಗೆ ಅಕಸ್ಮಾತ್ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ ಖಂಡಿತ ಅದು ತಪ್ಪು. ಇದ್ದಾರೆ, ನೀವೇ ಅವ್ರನ್ನ ರೆಕಗ್ನೈಸ್ ಮಾಡ್ಕೋತಿಲ್ಲ, ಅನ್ನೆಸೆಸರಿಯಾಗಿ ಅನುಮಾನ ಪಡ್ತಿದ್ದೀರಾ ನೀವೇ. ಓಕೆನಾ? ಯು ಹ್ಯಾವ್ ಅ ವೆರಿ ಸೆಕ್ಯೂರ್ ಲೈಫ್. ಸಿ, ಏಂಜಲ್ ಆಫ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಅಷ್ಟೇ. ಇಟ್ ಈಸ್ ಆಲ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಹ್ಯಾಪಿನೆಸ್, ಹೆಲ್ತ್ ಆ್ಯಂಡ್ ಲವ್. ಸಿಂಪಲ್. ಓಕೆ? ಐ ಆಮ್ ಹೆಲ್ದಿ, prosperous and happy. I am grateful for the joy, all of the gifts that come into my life. All is well. I am jovious and life is good. I have gratitude. Simple. All you have to have is gratitude. ನಿಮಗೇನು ಇಲ್ಲದೆ ಇರೋ ಅಂಥದ್ದೇನು ಇಲ್ಲ. ನಿಮ್ಮ ಹತ್ರ ಏನಿದೆ ಅದಕ್ಕೆ ಕೃತಜ್ಞರಾಗಿರಿ. ಅದೇ ಬೇಕಾದಷ್ಟು ಆಯಿತು. ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಡೈಲಿ ಇದನ್ನು ಅಫರ್ಮ್ ಮಾಡ್ಬೋದು. ಓಕೆ? ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ನಿಮಗೆ ನೀವು ಹೇಳ್ಕೊಂಡು ನಿಮ್ಮ ದಿವಸ ಶುರು ಮಾಡಿ. ಇದೇನೇನು ನಿಮ್ಮದು ಎಮೋಷ್ನಲ್ ಇನ್ಸ್ಟೆಬಿಲಿಟಿ ಇದೆ ಅಲ್ಲ, ಅದೆಲ್ಲನೂ ವಾಪಸ್ ಈ 9 ಆಫ್ ಪೆಂಟಿಕಲ್ಸ್ ಎನರ್ಜಿಗೆ ಬಂದು ನಿಲ್ಲುತ್ತೆ. ಓಕೆನಾ? ಬ್ಯಾಲೆನ್ಸ್ ಆಗುತ್ತೆ. ಸರಿನಾ? ಸೊ ಹಿಂಗಂತ ಹೇಳ್ತಾ ಇದಾಗಿತ್ತು ನಿಮ್ಮ ರೀಡಿಂಗ್. ನಿಮ್ಗೆ ಇದು ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇಂಟ್ರೊಡಕ್ಷನ್ ಮಿಸ್ ಮಾಡಿದರೆ ಪ್ಲೀಸ್ ಹೋಗಿ ನೋಡಿ. ಐ ಆಮ್ ಆಫರಿಂಗ್ ಅ ಡಿಸ್ಕೌಂಟ್ ಪರ್ಸ್ನಲ್ ರೀಡಿಂಗ್ಸ್. ಓಕೆ? ನನ್ನ ಫೋನ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ. ಯಾರಿಗೆ ಪರ್ಸ್ನಲ್ ರೀಡಿಂಗ್ ಬೇಕಿದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ನಿಮ್ಮನ್ನ ಮತ್ತೆ ನಿಮ್ಮ ಹೊಸ ರೀಡಿಂಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಹಲೋ ಪೈಲ್ 3, ಯಾರೆಲ್ಲ ಈ ಮಸ್ಕ್ ಮೆಲನ್ ಸೀಡ್ಸಲ್ಲಿ ಮಾಡಿರೋ ಒಂದು ಫಿಂಗರ್ ರಿಂಗ್ನ, ಕ್ಯೂಟ್ ಫಿಂಗರ್ ರಿಂಗ್, ನನ್ನ ಫೇವ್ರೆಟ್ ಫಿಂಗರ್ ರಿಂಗ್ನ ಚೂಸ್ ಮಾಡಿದ್ರ ಪೈಲ್ 3ನವರು, ನೋಡಿ ನಾನು ನಿಮ್ಮ ಡೆಸ್ಟಿನಿ ಹೆಂಗಿರುತ್ತೆ ಅಂತ. ಕಾರ್ಡ್ಸ್ಗಿಂತ ಮುಂಚೆ ಫ್ಯೂ ಚಾನಲ್ ಮೆಸೇಜಸ್ನು ನೋಡಿದ. ಫೈಲ್ 3 ನಂಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ, ನೀವು ಒಂಥರ ಕಸದಿಂದ ರಸ ಮಾಡುವಂಥವ್ರು. ನಿಮ್ಗೆ ಎಂಥ ಗಲೀಜಾಗಿರೋ ವಸ್ತುನೇ ಕೊಟ್ಟರು ಅದನ್ನು ತುಂಬ ಚೆನ್ನಾಗಿ ಎತ್ತಿಟ್ಕೊತೀರ. ಅಥವಾ ನಿಮಗೆ ಫ್ರೆಂಡ್ಸ್ ಇರ್ಬೋದು ಅಥವಾ ಫ್ಯಾಮಿಲಿನವ್ರು ಇರ್ಬೋದು, ಏನೋ ಒಂದು ಗಿಫ್ಟ್ ಕೊಟ್ಟಿದ್ರು ಅಂತಾದರೆ ಅದನ್ನು ತುಂಬ ಚೆರಿಷ್ ಮಾಡ್ತೀರಾ. ನೀವು ತುಂಬ ಕಾಪಾಡಿಕೊಂಡು ಎತ್ತಿಟ್ಕೊತೀರಾ ಅಂತ ಅನಿಸುತ್ತೆ. ನೀವು ತುಂಬ ಎಮೋಷ್ನಲ್ ಪರ್ಸನ್. ಓಕೆ? ಸೊ ನೀವು ತುಂಬ ಎಮೋಷ್ನಲ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹರ್ಟು ಆಗ್ತೀರಾ. ನೀವು ಏನಾದರೂ ಒಬ್ಬರು ಕೊಟ್ಟಿದ್ದ ಗಿಫ್ಟನ್ನು ಎತ್ತಿಟ್ಕೊಂಡಿದ್ದೀರಾ ಅಂತಾದರೆ ಅವರು ನಿಮ್ಮ ಗಿಫ್ಟನ್ನು ಹಾಗೆ ಎತ್ತಿಟ್ಕೊಳ್ಳಿ ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಮೇ ಬಿ ಈ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ನಿಮಗೆ ಯಾವಾಗಲೂ ಎಲ್ಲೋ ಹರ್ಟ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಓಕೆ? ಸೊ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಖಂಡಿತ ಬೇಡ. ಇನ್ನೂ ನಾನು ನಿಮಗೆ ಏನೋ ನಿಮ್ಮ ಹತ್ರ ಇರೋದನ್ನೆಲ್ಲ ದಾನ ಧರ್ಮ ಮಾಡಿಬಿಡಿ ಅಂತ ಹೇಳಲಿಕ್ಕೆ ಬರಲ್ಲ. ನಿಮ್ಮ ಹತ್ರ ಒಂದು 100 ರೂಪಾಯಿ ಇದೆ ಅಂದರೆ ಅದರಲ್ಲಿ 10 ರೂಪಾಯಿನ ಕೊಡಿ. ಆದರೆ ಅದನ್ನು ಅವ್ನು ವಾಪಸ್ ಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಖಂಡಿತ ಯಾವ ಕೆಲಸನೂ ಮಾಡಬೇಡಿ, ಅದರಲ್ಲಿ ಫಲ ಸಿಗಲ್ಲ. ಓಕೆನಾ? ಸೊ ಸರೆಂಡರ್ ಮಾಡಬೇಕು. ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ನಿಮ್ಗೆ ಏನು ಬೇಕೋ ಅದನ್ನು ನಿಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಅಂಥ ಶಕ್ತಿ ಇದೆ. ಆದರೆ ನೀವು ಎಲ್ಲಿ ಹಿಂದುಳಿತಿದ್ದೀರಾ ಅಂತಂದರೆ, ಮ್ಯಾನಿಫೆಸ್ಟೇಷನ್ ಮಾಡಿದ್ಮೇಲೆ ದ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಏನು ಅಂತಂದರೆ ಬಿಟ್ಬಿಡಬೇಕು. ಗಿವ್ ಅಪ್ ಮಾಡಿಬಿಟ್ಟು ಸರೆಂಡರ್ ಮಾಡಿಬಿಡ್ಬೇಕು ಡಿವೈನ್ಗೆ. ಎಲ್ಲೋ ನೀವು ಅದನ್ನು ಮಾಡ್ತಿಲ್ಲ. ತುಂಬ ಪೂಜೆ ಮಾಡ್ತೀರಾ, ದೇವ್ರ ಹತ್ರ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಕೇಳ್ಕೊತೀರಿ. ಯಾವಾಗಲೂ ಕೇಳ್ಕೊತಾನೇ ಇದ್ದರೆ ಅದು ಸಿಗಲ್ಲ. ನಿಮ್ಗೆ ಎಷ್ಟು ಕಾಯ್ತಿರಲ್ಲ ಅಷ್ಟು ಲೇಟ್ ಆಗುತ್ತೆ ಅದು ನಿಮ್ಮ ಹತ್ರಕ್ಕೆ ಬರೋಕ್ಕೆ. ಆಯಿತಾ? ಸೊ ಕಾಯಬೇಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಅದು ಬರೋ ಟೈಮಲ್ಲಿ ಬರುತ್ತೆ. ಡಿವೈನ್ ಟೈಮ್ದು ತುಂಬ ಇಂಪಾರ್ಟೆನ್ಸ್ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ ಇವಾಗ. Four of Wands. My God. Okay. ನಿಮ್ಮದು ಶಫಲಿಂಗ್ ತುಂಬ ಚೆನ್ನಾಗಿ ಆಗ್ತಿದೆ ಪೈಲ್ 3. ಓಕೆ, ನಾನು 2 ಕಾರ್ಡ್ ತಗೋತಿದ್ದೀನಿ. ಓಕೆ,
ನೀವು ಈ ಭೂಮಿ ಮೇಲೆ ಯಾಕೆ ಬಂದಿದ್ದೀರಾ ಅಂತ ಏನಾದರೂ ಹೇಳಬೇಕಂದ್ರೆ ಮ್ಯಾಜಿಕ್ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀರಾ. ಯಾವ ಥರ ಮ್ಯಾಜಿಕ್ ಹೇಳದ್ನಲ್ಲ, ಕಸಾನೂ ರಸ ಮಾಡ್ತೀರಾ ನೀವು. ಸೇಮ್ ಥಿಂಗ್ ಇಸ್ ಟೆಲ್ಲಿಂಗ್. ನೀವು ಮನೆ ಕಟ್ಸಬೇಕು ಅಂತ ಏನಾದರೂ ಪ್ಲ್ಯಾನ್, ನೀವು ಯಾರಾದರೂ ಬಿಲ್ಡರ್ಸ್ ಇದ್ದೀರಾ ಅಲ್ಲಿ, ಲೈಕ್ ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನರ್ಸ್ ಆ ಥರ ಯಾರಾದರೂ ಇದ್ದೀರಾ ಅಂತಂದರೆ ಇಲ್ಲಿ ಖಂಡಿತ ನಿಮ್ಗೆ ಅದೇ ಒಂದು ಬಿಸ್ನೆಸ್ಸಲ್ಲಿ ತುಂಬ ಗ್ರೋತ್ ಇದೆ. ಪೈಲ್ 3, ನಿಮ್ಮ ಲೈಫಲ್ಲಿ ಮೇಜರ್ ಟರ್ನಿಂಗ್ ಪಾಯಿಂಟ್ ಇದೆ ಅಲ್ಲ, ಅದು ನಿಮಗೆ ನಿಮ್ಮ ಮದುವೆ ಆದಮೇಲೆ ಸಿಗೋದು. ನಿಮ್ಮ ಮದುವೆ ಅಂತ ಹಾಗೆ ನೀವೊಂದು ಫ್ಯಾಮಿಲಿ ಅಂತ ಏನು ಮಾಡ್ಕೋತೀರಲ್ಲ, ಆವಾಗಲೇ ನಿಮಗೆ ಆ ಮೇಜರ್ ಟರ್ನಿಂಗ್ ಪಾಯಿಂಟ್ ಆಫ್ ಯೋರ್ ಲೈಫ್ ಸಿಗೋದು. ನೀವು ಫೈರ್ ಸೈನ್ ಇರ್ಬೋದು, ಮೇ ಬಿ ಮೇಷ, ಸಿಂಹ ಮತ್ತು ಧನಸ್ಸು ರಾಶಿಯವರಾಗಿರಬಹುದು, ಆಗಿರಲೇಬೇಕಂತೇನಿಲ್ಲ. ಆಗಿದ್ರೆ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಲೇಬೇಕು. ಓಕೆ. ಪಾಯಿಂಟ್ 3, ನೀವು ಸ್ವಲ್ಪ ಒಪ್ಕೊಳ್ಳಿ. ನಿಮ್ಮ ತಪ್ಪಿದ್ರೆ ಹೌದು ಆಗಿದೆ ಅಂತ ಒಪ್ಕೊಳ್ಳಿ. ಇಲ್ಲ ನಾನು ತಪ್ಪು ಮಾಡಿದರೆ ನಾನು ಒಪ್ಕೋತೀನಪ್ಪ, ನಾನು ಹಂಗೆ ಒಪ್ಕೊಳ್ತಿಲ್ಲ ಏನಿರಲ್ಲ ಅಂತ ವಾದ ಮಾಡಿದ್ರೆ ಅಗೇನ್ ನೀವು ಒಪ್ಕೋತಿಲ್ಲ ಅಂತಲೇ ಅರ್ಥ. ಯುನೋ, ನಿಮ್ಮನ್ನ ತಪ್ಪಿದೆ ಅಂತ ಯಾರಾದರೂ ಹೇಳಕ್ಕೆ ಬಂದರೆ ಅದನ್ನು ಒಪ್ಕೊಳ್ಳಿ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ, ವಾದ ಮಾಡಿ ಸಾಧಿಸ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ಇದೊಂದು ಮೇಜರ್ ಡ್ರಾಬ್ಯಾಕ್ ಅಂತ ಅನ್ನಿಸುತ್ತೆ ನನಗೆ ನಿಮ್ಮ ಲೈಫಲ್ಲಿ. ಕೆಲವು ಸಲ ಏನಾಗುತ್ತೆ ಗೊತ್ತಾ, ತುಂಬ ನಾನು ಸರಿ ಅಂತ ಆಡೋಕೆ ಹೋದರೆ ಜನ ಹೌದಾ ನೀನು ಸರಿನಾ, ಇದ್ಗೋಗಿ ನೀನು ಎಲ್ಲಿದೆಯೋ ಅಲ್ಲೇ ಇರೋಗು ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಒಂಥರ ಬಾವಿ ಕಪ್ಪೆ ಥರ ಆಗ್ಬಿಡ್ತೀವಿ ನಾವು. ಆ ತಪ್ಪು ಮಾಡ್ಕೋಬೇಡಿ, ಆಯಿತಾ? ಅಗೇನ್ ಏಸ್ ಆಫ್ ವಾಂಡ್ಸ್, ಫೈರ್ ಸೈನ್, ಮೇಷ, ಸಿಂಹ, ಧನಸ್ಸು. ನೀವು ಇಂಟ್ರೋವರ್ಟ್, ಒಂಥರ ನೀವು ಇಂಟ್ರೋವರ್ಟ್ ಅಲ್ಲ, ಆದರೆ ನಿಮ್ಮ ಒಂದು ಫೀಲಿಂಗ್ಸ್ ಇರ್ಬೋದು ಅಥವಾ ಒಂದು ಎಮೋಷನ್ಸ್ ಇರ್ಬೋದು ಸುಲಭವಾಗಿ ಯಾರ ಮುಂದೇನೂ ಹೇಳ್ಕೊಳ್ಳಿಕ್ಕೆ ಹೋಗಲ್ಲ. ನಂಗೆ ಅನ್ನಿಸ್ತಾ ಇದೆ ನಿಮಗೆ ಒಂದು ದೊಡ್ಡ ಕಾರ್ಪೊರೇಟ್, ಒಂದು ಬ್ರ್ಯಾಂಡ್ ಕಂಪನಿನ ಸ್ಥಾಪನೆ ಮಾಡೋ ಅಷ್ಟು ಕೆಪಾಸಿಟಿ ನಿಮಗಿದೆ. ಅಗೇನ್ ಟು ಬಿ ಮೆನ್ಷನ್, ಇದೆಲ್ಲ ನಿಮಗೆ ಮದುವೆ ಆದಮೇಲೆ ನಿಮ್ಮ ಪಾರ್ಟ್ನರ್ ಹೆಲ್ಪಿಂದಾನೇ ಮಾಡಲಿಕ್ಕಾಗೋದು. ಇವಾಗ ನೀವು ಮದುವೆ ಅಥವಾ ಒಂದು ಪಾರ್ಟ್ನರ್ನ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಖಂಡಿತ ಇನ್ನೊಂದು ವರ್ಷದಲ್ಲಿ ಅಥವಾ ಇನ್ನೊಂದು ತಿಂಗಳಲ್ಲಿ ಅವ್ರು ನಿಮಗೆ ಸಿಗ್ತಾರೆ. ಅವರನ್ನ ಮದುವೆ ಆಗಿದ್ದ ನೆಕ್ಸ್ಟ್ ಮೊಮೆಂಟಿಂದಾನೇ ನಿಮ್ಮ ಲೈಫ್ದು ಗೋಲ್ಡನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆನಾ? ಸೊ ದ ಮೋಸ್ಟ್ ಬ್ಯೂಟಿಫುಲ್ ಗೋಲ್ಡನ್ ಪೀರಿಯಡ್ ಆಫ್ ಯೋರ್ ಲೈಫ್ ಸ್ಟಾರ್ಟ್ಸ್ ಆಫ್ಟರ್ ಯೋರ್ ಮ್ಯಾರೇಜ್. ಸೊ ಇದು ಹೆಂಗಿದೆ ಅಂತಂದರೆ, ನೀವೇ ರಾಣಿ, ಆದರೆ ನಿಮಗೋಸ್ಕರ ಅಂತ ಕೆಲಸ ಮಾಡ್ತಿರೋರು ಎಷ್ಟೊಂದು ಜನ. ನಿಮ್ಮನ್ನು ರಾಣಿ ಮಾಡೋದಕ್ಕೆ ಬೇರೆ ಎಷ್ಟೋ ಜನ ಕೆಲಸ ಮಾಡ್ತಾರೆ. ನಿಮಗೆ ನೀವಲ್ಲಿ ಇದ್ದರೆ ಸಾಕು ಅಂತ ಕಾಯ್ತಿರ್ತಾರೆ. ನೀವೊಂದು ರಾಣಿಯಾಗಿ ಕೂತಿರಿ ಸಾಕು, ನಾವು ಮಿಕ್ಕಿದ ಕೆಲಸ ನೋಡ್ಕೊಳ್ತೀವಿ. ನಿಮ್ಮದೊಂದು ಎಂಪೈರ್ ಅಥವಾ ಒಂದು ಕಾರ್ಪೊರೇಟ್ ಬಿಸ್ನೆಸ್ ಏನಿದೆ ಅದನ್ನು ಎತ್ತಿಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ನಿಮಗೋಸ್ಕರ ಕೆಲಸ ಮಾಡುವಂಥವ್ರು ತುಂಬ ಜನ ಸಿಗ್ತಾರೆ ನಿಮಗೆ. ನಿಮ್ಮ ಗಂಡನಿಂದ ಅಥವಾ ನಿಮ್ಮ ಹೆಂಡತಿಯಿಂದ, ನಿಮ್ದು ಹೆಂಗೋ ಹಾಗೆ ರೆಸನೇಟ್ ಆಗುತ್ತೋ ಹಂಗೆ ತಗೊಳ್ಳಿ. ಆ್ಯಂಡ್ ನಾನು ನೋಡ್ದಂಗೆ ನಿಮ್ಮ ಅಲ್ಟಿಮೇಟ್ ಡೆಸ್ಟಿನಿ ಬಂದು ಒಂದು ಲಕ್ಸುರಿ ಇದೆ, ಒಂದು ಕಾರ್ಪೊರೇಟ್ ಬಿಲ್ಡ್ ಮಾಡೋ ಕೆಪಾಸಿಟಿ ನಿಮಗಿದೆ. ಯಾವುದರಲ್ಲಿ ಕಾರ್ಪೊರೇಟ್ ಅಂತ ಕೇಳಲಿಕ್ಕೆ ಹೋದರೆ ಒಂದು ಪ್ಯಾಷನ್ ಫೀಲ್ಡ್ ಅಂತ ಹೇಳ್ಬೋದು ನಾನು. ಅಂದರೆ ಒಂದು ಎಂಟ್ರಪ್ರೆನ್ಯೂರಲ್ ಎನರ್ಜಿ. ಇವಾಗ ಎಂಟ್ರಪ್ರೆನ್ಯೂರ್ ಅಂದರೆ ಯಾರು ಒಂದು ಹೊಸದನ್ನೇನೋ ಒಂದು ಕ್ರಿಯೇಟ್ ಮಾಡ್ತಾರೆ. ಇವಾಗ ಕುಕ್ಕಿಂಗೇ ಇರ್ಬೋದು ಅಥವಾ ಒಂದು ಟೆಕ್ಸ್ಟೈಲ್ಸ್ ಇರ್ಬೋದು. ಅದರಲ್ಲಿ ನೀವು ಎಷ್ಟು ಹೊಸತನ ನಿಮ್ಮದು ತೋರಿಸ್ತೀರಾ, ಆಯಿತಾ? ನಾ ಹೇಳ್ತಿದ್ದೀನಲ್ವ, ನೀವು ಕಸನ ರಸ ಮಾಡುವಂಥವ್ರು ನೀವೆಲ್ಲ. ಸೊ ನಿಮ್ಮಲ್ಲಿ ಒಂದು ಎಂಟ್ರಪ್ರೆನ್ಯೂರಲ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ, ಆಯಿತಾ? ಒಂದು ಹೊಸದೇನೋ ಪ್ರಪಂಚದಲ್ಲಿ ಇದುವರೆಗೂ ಯಾರೂ ಮಾಡದೇ ಇರೋದನ್ನು ಒಂದು ಮಾಡಿ ನೀವು ಸೃಷ್ಟಿ ಮಾಡಿ. ನಾನು ಪೈಲ್ 1 ಹೇಳಿದೆ, ನಿಮ್ಗೆ ಆಲ್ರೆಡಿ ಸೃಷ್ಟಿ ಆಗಿರೋದು ಸಿಕ್ಕಿದ್ರೆ ಅದನ್ನು ನೀವು ಇನ್ನೂ ಚೆಂದ ಮಾಡೋ ಕ್ರಿಯೇಟಿವಿಟಿ ನಿಮಗಿದೆ ಅಂತ. ಆದರೆ ನಿಮಗೆ ಇಲ್ಲದೇ ಇರೋ ಅಂಥದ್ದನ್ನು ಒಂದನ್ನು ಸೃಷ್ಟಿ ಮಾಡೋ ಕೆಪಾಸಿಟಿ ಇದೆ, ಆಯಿತಾ? ಸೊ ನೀವು ಆದಷ್ಟು ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಅಂದರೆ ಸ್ವಾದಿಷ್ಟಾನ ಚಕ್ರದ ಮೇಲೆ ಕೆಲಸ ಮಾಡಿ. ಆದಷ್ಟು ಆರೆಂಜ್ ಕಲರ್ ಜಾಸ್ತಿ ಹಾಕ್ಕೊಳ್ಳಿ, ಅದು ನಿಮ್ಮ ಕ್ರಿಯೇಟಿವಿಟಿನ ತುಂಬ ಇಂಪ್ರೂವ್ ಮಾಡುತ್ತೆ.
ಓಕೆನಾ. ಸೊ ಒಂದು ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ವುಮೆನ್, ಒಂದು CEO ಥರ ವೈಬ್ಸ್ ನನಗೆ ಬರ್ತಾ ಇದೆ. ಓಕೆ, ನೀವು ನನಗೆ ಚೆನ್ನಾಗಿ ದುಡ್ಡಿರೋ ಗಂಡ ಬೇಕು, ಸೆಟಲ್ ಆಗಿರೋನ್ ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತ ಅದೇ ಥರ ಸಿಗ್ತಾನೆ. ಆ್ಯಂಡ್ ನಂಗೆ ಗೊತ್ತು ಇದು ಲವ್ ರೀಡಿಂಗ್ ಅಲ್ಲ, ಅಂದರೂ ಮೆನ್ಷನ್ ಮಾಡ್ತಿದ್ದೀನಿ. ನಿಮ್ಮ ಹಸ್ಬೆಂಡ್ ಅಥವಾ ವೈಫ್, ಲೈಫ್ ಪಾರ್ಟ್ನರ್ ನಿಮ್ಗೆ ಯಾರು ಬರ್ತಾರಲ್ಲ ಅವ್ರು ನೋಡೋಕೆ ತುಂಬ ಚೆನ್ನಾಗಿರ್ತಾರೆ. ಓಕೆ, ಅವರು ಕೂಡ ನಿಮ್ಮನ್ನು ನೋಡಿ ತುಂಬ ಇಷ್ಟಪಡ್ತಾರೆ. ನೀವು ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಿದೆ. ಸೊ ನಿಮ್ಮ ಒಂದು ಬ್ಯೂಟಿ ಏನಿದೆ ಅಲ್ಲ, ಅದಕ್ಕೆ ನಿಮ್ಮ ಪಾರ್ಟ್ನರ್ ಕೂಡ ತುಂಬ ಸರೆಂಡರ್ ಆಗ್ತಾರೆ, ತುಂಬ ಅಬ್ಸೆಸ್ಡ್ ಆಗ್ತಾರೆ ನಿಮ್ಮ ಬ್ಯೂಟಿನ ನೋಡಿ. ಓಕೆ, ಸೊ ತುಂಬ ಫೈರಿ ಎನರ್ಜಿ ಇದೆ, ನಿಮ್ದಿರ್ಬೋದು, ನಿಮ್ಮ ಪಾರ್ಟ್ನರ್ದಿರ್ಬೋದು. ಇಬ್ಬರು ಸೇರಿ ಬಿಲ್ಡ್ ಮಾಡ್ತೀರಾ. ನನಗೆ ಸ್ವಂತ ಮನೆ, ವಿಲ್ಲಾ ಥರನೂ ಕಟ್ಟಿಸೋಂಗೆ ವೈಬ್ಸ್ ಬರ್ತಿದೆ. ಒಟ್ಟಿನಲ್ಲಿ ನಿಮಗೆ ಅಲ್ಟಿಮೇಟ್ ಡೆಸ್ಟಿನಿ ಏನು ಅಂದರೆ ಒಂದು ಲಕ್ಸುರಿಯಸ್ CEO ಲೈಫ್ ಲೀಡ್ ಮಾಡೋದಿದೆ. ಎಂಟ್ರಪ್ರೆನ್ಯೂರಲ್ ಎನರ್ಜಿ ನಿಮ್ಮಲ್ಲಿ ತುಂಬ ಇದೆ. ಓಕೆನಾ, ನೀವು ನಿಮ್ಮ ಕ್ರಿಯೇಟಿವ್ ಸೈಡ್ ಮೇಲೆ ವರ್ಕ್ ಮಾಡಿ. ನೋಡೋಣ ಇನ್ನೇನಾದರೂ ಗೈಡೆನ್ಸ್ ಬರುತ್ತಾ ಏಂಜಲ್ಸಿಂದ ಅಂತ. ಲೆಟ್ಸ್ ಗೋ. ಓಕೆ, ಪೈಲ್ 3. ನನಗೇನು ಅನ್ನಿಸ್ತಿದೆ ಗೊತ್ತಾ, ನೀವು ಕ್ರಿಯೇಟಿವ್ ಇದ್ದೀರಾ ನಿಜ, ನಿಮ್ಮಲ್ಲಿ ಎಂಟ್ರಪ್ರೆನ್ಯೂರಲ್ ಎನರ್ಜಿ ಇದೆ ನಿಜ. ಆದರೆ ನೀವು ಏನೋ ಒಂದು ಸ್ಪೆಸಿಫಿಕ್ ಒಂದು ಬೌಂಡ್ರಿಗೆ ಸೆಟ್ ಆಗಿಬಿಟ್ಟಿದ್ದೀರಾ. ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತಾರಲ್ವ, ಥಿಂಕ್ ಬಿಯಾಂಡ್ ದ ಬೌಂಡ್ರೀಸ್, ಔಟ್ ಆಫ್ ದ ಬಾಕ್ಸ್. ಸ್ಕೈ ಇಸ್ ನಾಟ್ ಯೋರ್ ಲಿಮಿಟ್. ನಿಮಗೆ ನೀವು ಯಾವುದು ಲಿಮಿಟ್ಸ್ ಹಾಕ್ಕೋಬೇಡಿ. ಓಕೆ, ಬಿ ಓಪನ್. ಸ್ವಲ್ಪ ನಿಮ್ಮನ್ನು ನೀವು ಓಪನ್ ಆಗಿಟ್ಕೊಳ್ಳಿ. ನಿಮ್ಮ ತಲೆನೊಂದು ಸ್ವಲ್ಪ ಎಲ್ಲದಕ್ಕೂ ಓಪನ್ ಆಗಿಡಿ. ನನಗೆ ಗೊತ್ತು ಬೇಡ, ಇರ್ಬೋದೇನೋ, ನಮಗೆ ಗೊತ್ತಿಲ್ಲದೆ ಇರೋದು ಇದೊಂದು ಇರ್ಬೋದೇನೋ, ಯಾರಾದರೂ ಅಡ್ವೈಸ್ ಮಾಡ್ತಿದ್ರೆ ಕೇಳಿ, ಇಟ್ಸ್ ಓಕೆ, ನಥಿಂಗ್ ರಾಂಗ್. ಎಲ್ಲರ ಒಪಿನಿಯನ್ ತೊಗೊಳ್ಳಿ, ಆಯಿತಾ. ಗೆಟ್ ಮೋರ್ ಇನ್ಫಾರ್ಮೇಷನ್ ಅನ್ನೋದು ನನಗೆ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅನಿಸುತ್ತೆ. ನೀವು ಎಲ್ಲೋ ಒಂಥರ ನಿಮಗೆ ಏನೋ ಮಾಡಬೇಕನ್ನೋ ತಲೆಯಲ್ಲಿದೆ, ಆದರೆ ಅದು ಹೀಗೆ ಆಗಬೇಕು. ಪರ್ಫೆಕ್ಷನಿಸ್ಟ್, ಕರೆಕ್ಟ್, ನನಗೆ ಇಷ್ಟೊತ್ತು ವರ್ಡ್ ಸಿಕ್ಕಲಿಲ್ಲ. ಪರ್ಫೆಕ್ಷನಿಸ್ಟ್ ನೀವು. ಬೇಡ, ಹೀಗೆ ಇರಬೇಕಾ, ಯಾಕೆ ಹಿಂಗಿದ್ರೆ ಆಗಲ್ವಾ? ಆಗುತ್ತೆ. ನಾಟ್ ನೆಸೆಸರಿ ಅದು ಹೀಗೆ ಇರಬೇಕು. ಇವಾಗ ಒಂದು ಸ್ಟಾರ್ ಬ್ಲಿಂಕ್ ಆದಾಗ ಅದು ಹೀಗೆ ಬ್ಲಿಂಕ್ ಆಗಬೇಕು ಅಂತಿಲ್ಲ. ಅದ್ರದ್ದು ಆ ಬ್ಲಿಂಕಿಂಗ್ ಎನರ್ಜಿ ಹೆಂಗೆ ಬೇಕಾದರೂ ಹ್ಯಾಪಿಸೈಡ್ ಆಗಿರ್ಬೋದು. ಇವಾಗ ಒಂದು ಫ್ಲವರ್ದು ಪೆಟಲ್ಸು, ಎಲ್ಲ ಫ್ಲವರು ಒಂದೇ ಥರ ಇರಲ್ಲ. ಎಷ್ಟೋ ಹೂವು ಹೆಚ್ಚು ಕಮ್ಮಿ ಇರುತ್ತೆ, ಅದಕ್ಕೆ ಅದರದ್ದೇ ಒಂದು ಬ್ಯೂಟಿ ಇರುತ್ತೆ. ಸೊ ಅದನ್ನು ಡಿಸ್ಕವರ್ ಮಾಡಿ. ನೀವು ಏನು ನೋಡ್ತಿರೋ ಅದರಲ್ಲಿ ಅದರದ್ದೇ ಒಂದು ಚಂದ, ಅಂದಾನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ. ಥಿಂಕ್ ಔಟ್ ಆಫ್ ದ ಬಾಕ್ಸ್. ದಟ್ ಈಸ್ ದ ಓನ್ಲಿ ಮೇನ್ ಗೈಡೆನ್ಸ್ ಫಾರ್ ಯು ಟು ಅಚೀವ್ ಯುವರ್ ಅಲ್ಟಿಮೇಟ್ ಡೆಸ್ಟಿನಿ ಆ್ಯಂಡ್ ಗೋಲ್. ಓಕೆ, ಎಂಟ್ರಪ್ರೆನ್ಯೂರ್ ಅಂತಂದರೆ ಯಾವಾಗಲೂ ಅಷ್ಟೇ, ಎಂಟ್ರಪ್ರೆನ್ಯೂರು ಹಿ ಮಸ್ಟ್ ಥಿಂಕ್ ಔಟ್ ಆಫ್ ದ ಬಾಕ್ಸ್. ಎಲ್ಲ ಇರೋದನ್ನ ಬಿಟ್ಟು ಏನೋ ಒಂದು ಹೊಸದು ಯೋಚನೆ ಮಾಡಬೇಕಾಗುತ್ತೆ ಅವನು. ಆದರೆ ನೀವು ಅದನ್ನು ಮಾಡ್ತಾ ಇಲ್ಲ. ನೀವು ಏನಿದೆ ಅದರಲ್ಲೇ ಇವಾಗ ಒಂದು ವಾಲೆ, ಅದನ್ನು ನೀವು ವಾಲೆ ಥರನೇ ಹಾಕ್ಕೋಬೇಕಂತಿಲ್ಲ. ನೀವು ಅದನ್ನು ಬೈತಲೆ ಥರನೂ ಹಾಕ್ಕೋಬೋದು, ಅದನ್ನು ಪೆಂಡೆಂಟ್ ಕೂಡ ಮಾಡ್ಕೋಬೋದು. ಥಿಂಕ್ ಔಟ್ ಆಫ್ ದ ಬಾಕ್ಸ್. ಯಾರು ಏನು ಅಂದ್ಕೊಳ್ಳಲ್ಲ, ಯಾರು ಏನು ಅನ್ನಲ್ಲ, ಅನ್ನೋರು ಯಾರು ಬಂದು ನಮಗೆ ಮಾಡಲ್ಲ. ಓಕೆನಾ. ಸೊ ಹಾಗಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಫ್ರೀಯಾಗಿ, ಓಪನ್ ಆಗಿ, ತುಂಬ ಪರ್ಫೆಕ್ಷನಿಸ್ಟ್ ಆಗ್ದಿರಾ ಓಪನ್ ಮೈಂಡ್ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಈ ಡೆಸ್ಟಿನಿನ ವಿತಿನ್ ಅ ಇಯರ್ ನೀವು ಅಚೀವ್ ಮಾಡ್ಬೋದು. ಬಿಕಾಸ್ ನೀವು ಆಲ್ರೆಡಿ ಸ್ಟೇಬಲ್ ಇದ್ದೀರಾ. ಓಕೆನಾ. ನಿಮಗೆ ಒಂದು ನೆಟ್ವರ್ಕಿಂಗ್ ಇರ್ಬೋದು, ಅಥವಾ ನಿಮಗೆ ಒಂದು ಕನೆಕ್ಷನ್ಸ್, ಅಥವಾ ಕೆಲವು ಸಲ ಫ್ರೆಶರ್ ಇರ್ತಾರೆ. ನೀವು ಆ ಥರ ಫ್ರೆಶರ್ ಅನ್ನಿಸ್ತಿಲ್ಲ, ನೀವು ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ದೀರಾ. ಓಕೆನಾ. ಲೈಫಲ್ಲಿ ನಿಮ್ಗೆ ಎಷ್ಟೊಂದು ಜನದ ಕಾಂಟ್ಯಾಕ್ಟ್ ಸಿಕ್ಕಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಎಲ್ಲ ನಿಮ್ಮ ಹತ್ರ ರೆಡಿ ಇದೆ, ನಿಮ್ಮ ಹತ್ರ ರಿಸೋರ್ಸ್ ರೆಡಿ ಇದೆ. ಓಕೆನಾ. ನೀವು ಇದೊಂದು ಪರ್ಫೆಕ್ಷನಿಸ್ಟ್ ಆಗೋದು ಬಿಟ್ಟು ಒಂದು ಸ್ವಲ್ಪ ಔಟ್ ಆಫ್ ದ ಬೌಂಡ್ರಿ ಥಿಂಕ್ ಮಾಡಿ ಶುರು ಮಾಡೋದ್ರಿಂದ ತುಂಬ ಬೇಗನೆ ವಿತಿನ್ ಅ ಇಯರ್ ಅಚೀವ್ ಮಾಡ್ಬೋದು. ಓಕೆನಾ. ನೋಡೋಣ ನಿಮಗೆ ಕ್ರಿಸ್ಟಲ್ಸ್ ಯಾವ್ದ್ಯಾವ್ದು ಯೂಸ್ ಮಾಡಬೇಕು, ಯಾವ ಏಂಜಲ್ ನಿಮಗೆ ಅಫರ್ಮೇಷನ್ಸ್ನ ಸಜೆಸ್ಟ್ ಮಾಡ್ತಾರೆ ಅಂತ. ನಾನಿದು ಉಲ್ಟಾ ಶಫಲ್ ಮಾಡ್ತಿಲ್ಲ, ಇದು ಡಬಲ್ ಸೈಡ್ ಡೆಕ್, ಸೊ ಕನ್ಫ್ಯೂಸ್ ಆಗ್ಬಿಡಿ. ಏಂಜಲೈಟ್. I said you are a very unique, star card.
ನೀವು ಏನೋ ಇಲ್ಲಿ ಮ್ಯಾಜಿಕ್ ಮಾಡ್ಲಿಕ್ಕೆ ಬಂದಿದ್ದೀರಾ. ಏಂಜಲೈಟ್. Are you receiving intuitive messages? Do you wish to be more intuitive? Quiet your mind. Accept communication from angels and spirit guides. Trust communication. True communication includes listening, speaking, and observing. Notice messages from nature and your surroundings. See, ನಾ ಹೇಳ್ದೆ ನಿಮಗೆ, ಕಮ್ಯುನಿಕೇಟ್ ಮಾಡೋದ್ರಿಂದ, ಬೇರೆಯವ್ರದ್ದು ಒಂದು ಒಪಿನಿಯನ್ನ ರಿಸೀವ್ ಮಾಡೋದ್ರಿಂದ ನೀವೇನೂ ಕಲ್ಕೊಳ್ಳಲ್ಲ. ಓಕೆನಾ? ಸೊ ಏಂಜಲ್ ಆಫ್ ಕಮ್ಯುನಿಕೇಶನ್. ಕರೆಕ್ಟ್. ಐ ಥಿಂಕ್ ಐ ಮಿಸ್ ಟು ಮೆನ್ಷನ್ ದಿಸ್ ಪಾಯಿಂಟ್. ಕರೆಕ್ಟ್. ನೀವು ಭಾಳ ಎಕ್ಸ್ಪೀರಿಯನ್ಸ್ಡ್ ಇದ್ದೀರಾ, ನಿಮಗೆಲ್ಲ ಗೊತ್ತಿದೆ. ಆದರೆ ಅದನ್ನು ನಿಮಗೆ ಪ್ರಾಬ್ಲಮ್ ಏನು ಅಂದರೆ, ಅದನ್ನು ಪ್ರಾಪರ್ ವೇನಲ್ಲಿ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಿಲ್ಲ, ಪ್ರೆಸೆಂಟ್ ಮಾಡೋಕ್ಕೆ ಬರ್ತಿಲ್ಲ. ಕರೆಕ್ಟ್. ನಿಮ್ಮ ಹಸ್ಬೆಂಡ್ ಯಾರು ಬರ್ತಾರಲ್ಲ ಅಥವಾ ನಿಮ್ಮ ವೈಫ್ ಯಾರು ಬರ್ತಾರಲ್ಲ, ಅವರು ನಿಮಗೆ ಇದನ್ನು ಹೆಲ್ಪ್ ಮಾಡ್ತಾರೆ. ನಿಮ್ಮ ಕ್ರಿಯೇಟಿವಿಟಿನ ಎಷ್ಟು ಪ್ರೊಡಕ್ಟಿವ್ ಆಗಿ ಒಂದು ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದನ್ನು ನಿಮಗೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ವೈಫ್ ಹೇಳ್ಕೊಡ್ತಾರೆ. ಅಥವಾ ನೀವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀರಾ ಅನ್ನೋದಿದ್ರೆ, ಆ ಕ್ರಿಯೇಟಿವ್ ಫ್ಯಾಕ್ಟರ್ನ ನಿಮ್ಮ ಪಾರ್ಟ್ನರ್ ನಿಮಗೆ ತಂದು ಕೊಡ್ತಾರೆ. ಓಕೆನಾ? ಸಿ, ಏಂಜಲ್ ಆಫ್ ಕಮ್ಯುನಿಕೇಷನ್. ಬೇಕಾದರೆ ನೀವು ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ನಿಮ್ಮ ಡೈಲಿ ಅಫರ್ಮೇಷನ್ಸ್ ಥರನೂ ನೀವು ಯೂಸ್ ಮಾಡ್ಬೋದು. ನನಗೆ ಗೊತ್ತಿರೋ ಹಂಗೆ ನೀವು ತುಂಬ ಬೇರೆಯವ್ರು ಹೇಳೋದನ್ನು ಕೇಳಲ್ಲ. ಹಾಂ ಸರಿ ಅಂತ ಕೇಳಿಸ್ಕೊಂಡ್ರೂ ಆ ಒಂದು ಪಾಯಿಂಟ್ನ ನೀವು ಅಕ್ಸೆಪ್ಟೇ ಮಾಡಲ್ಲ. ಬಿಕಾಸ್ ನಿಮ್ಗನ್ಸುತ್ತೆ ನಿಮಗೆ ಗೊತ್ತು ಅಂತ. ನಿಮ್ಗನ್ನಿಸ್ತಿದೆ ನನಗೆ ಗೊತ್ತು, ಐ ಆಮ್ ವೆರಿ ಕ್ರಿಯೇಟಿವ್. ಇಲ್ಲ, ಕೆಲವು ಸಲ ಬೇರೆಯವ್ರ ಪಾಯಿಂಟು ತೊಗೋಬೇಕಾಗತ್ತೆ. ಯಾವಾಗಲೂ ನೀವೇ ಪರ್ಫೆಕ್ಟ್ ಆಗಿರೋಕ್ಕಾಗಲ್ಲ. ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಅಬ್ಸರ್ವ್ ಮಾಡಿ ಮಾತಾಡಿ, ಕೇಳಿಸ್ಕೊಳ್ಳಿ. ಸರಿನಾ? ಐ ಸೆಂಡ್ ಆ್ಯಂಡ್ ರಿಸೀವ್ ಮೆಸೇಜ್ ವಿತ್ ease and grace. Guidance and inspiration from my angels and other spirit guides come to me moment by moment. I interpret the message I receive and apply them to my life with wisdom. See, this is where you're going wrong. Get more informations. This is what the angels are trying to guide you with wisdom. Get more information. Okay, ನಿಮ್ಗೆ ಅನ್ನಿಸ್ತಿದೆ ನೀವೆಲ್ಲ ಕಲ್ತಿದ್ದೀರಾ, ನೀವು ಪೂರ್ತಿ ಇದ್ದೀರಾ, ಎಸ್ ಯು ಆರ್ ಪರ್ಫೆಕ್ಟ್ ಅಂತ. ಆದರೆ ಕೆಲವು ನಿಮಗೆ ಗೊತ್ತಿಲ್ಲದೆ ಇರೋದು ಏನೋ ಇದೆ. ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಅರ್ಥ ಮಾಡಿಕೊಂಡು ಬೇರೆಯವ್ರ ಒಪಿನಿಯನ್ನು ತೊಗೊಂಡು ಒಂದು ಪ್ರಾಪರ್ ಗೈಡೆನ್ಸಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಅದನ್ನು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಕ್ರಿಯೇಟಿವಿಟಿನ, ಖಂಡಿತ ವಿತಿನ್ ಇಯರ್ ನೀವು ಒಂದು ಬ್ರ್ಯಾಂಡ್ ಆಗುವಂಥ ಒಂದು ಕಂಪ್ನಿನ ಓಪನ್ ಮಾಡಿಬಿಡ್ಬೋದು. ಓಕೆನಾ? ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಗೆ ರೆಸೊನೇಟ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಇಂಟ್ರೆಸ್ಟ್ ಇದ್ದರೆ ಇಂಟ್ರೊಡಕ್ಷನ್ನ ಮಿಸ್ ಮಾಡ್ತೀರಾ ನೋಡಿ, ಬಿಕಾಸ್ ದೆರ್ ಆರ್ ಡಿಸ್ಕೌಂಟ್ಸ್ ಫಾರ್ ಪರ್ಸ್ನಲ್ ರೀಡಿಂಗ್ಸ್. ಆ್ಯಂಡ್ ನಂದು ಫೋನ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ. ಓಕೆನಾ? ಸೊ ಹೀಗಂತ ಹೇಳ್ತಾ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ನಿಮ್ಮ ಒಂದು ಹೊಸ ರೀಡಿಂಗ್ನಲ್ಲಿ. ಅಲ್ಲಿವರೆಗೂ ಬೈ ಬೈ. ಹಲೋ ಫೈಲ್ 4. ಐ ಆಮ್ ಸೋ ಸಾರಿ, ನಾನು ನಿಮ್ಮದು ಶಫ್ಲಿಂಗ್ನ ತೋರಿಸ್ಲಿಕ್ಕೆ ಆಗಲಿಲ್ಲ. ನಂಗೆ ಹೇಗೆ ಗೊತ್ತಿಲ್ಲ, ವಿಡಿಯೋ ಆ ಪಾರ್ಟ್ ಕಟ್ ಆಗಿಬಿಟ್ಟು ಡಿಲೀಟ್ ಆಗಿಬಿಟ್ಟಿದೆ. ಸೊ ಐ ಆಮ್ ಸೋ ಸಾರಿ, ಬಟ್ ಫಾರ್ಚುನೇಟ್ಲಿ ನಾನು ಕಾರ್ಡ್ಸ್ ಏನೂ ತೆಗೆದಿರಲಿಲ್ಲ. ಸೊ ಕಾರ್ಡ್ಸ್ ಹಾಗಂಗೆ ರೀಡಿಂಗ್ ಹೇಳ್ತೀನಿ. ಸೊ ದ ಫಸ್ಟ್ ಥಿಂಗ್ ಇಸ್ ದ್ಯಾಟ್ ನಿಮಗೆ ಮೀಡಿಯಾ ಫೀಲ್ಡಲ್ಲಿ ಒಂದು ಎಲ್ಲರ ಅಟೆನ್ಷನ್ ನಿಮ್ಮ ಕಡೆ ಇರೋವಂಥದ್ದು ಫೀಲ್ಡ್ಸ್ ಏನಿದೆ ಅದು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಮೇ ಬಿ ನೀವು ಇರೋರು ಮೀಡಿಯಾ ಫೀಲ್ಡ್, ಜರ್ನಲಿಸಮಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅನ್ಕೋತೀನಿ ನಿಮಗೆ. ಆ್ಯಂಡ್ ನೀವೊಂಥರ ಇಂಟ್ರೋವರ್ಟ್ ಆದರೆ ಎಕ್ಸ್ಟ್ರೋವರ್ಟ್. ಅಂದರೆ ನಿಮ್ಮ ಒಂದು ಇನ್ನರ್ ಬ್ಯೂಟಿ ಏನಿದೆ ಅಲ್ಲ, ಅದನ್ನು ಯಾರೂ ಜಾಸ್ತಿ ರೆಕಗ್ನೈಸ್ ಮಾಡಲ್ಲ. ಯಾಕೆ ಅಂದರೆ ನೀವು ಏನಿದ್ದೀರಾ ಅದನ್ನು ನೀವು ಯಾರಿಗೂ ಜಾಸ್ತಿ ತೋರಿಸ್ಕೊಳಲ್ಲ. ನೀವೇನು ತೋರಿಸ್ಕೋತೀರಾ ಅದು ನೀವಲ್ಲ. ಓಕೆ? ಸೊ ಈ ಥರ ಒಂದು ನೇಚರ್ ನಿಮ್ಮದು ಇರ್ಬೋದು. ಆ್ಯಂಡ್ ದ ಫಸ್ಟ್ ಥಿಂಗ್ ನಾನು ನಿಮ್ಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಏನೇನು ಕಷ್ಟಪಡ್ತೀರಾ ಅಥವಾ ನೀವೇನೇನು ಸಫರ್ ಮಾಡ್ತೀರಲ್ಲ, ಅದಕ್ಕೆಲ್ಲದಕ್ಕೂ ಒಂದು ಪ್ರತಿಫಲ ನಿಮಗಿದ್ದೇ ಇದೆ. ಆಯಿತಾ? ಸೊ ಫಸ್ಟ್ ಥಿಂಗ್ ಅದು. ಸೆಕೆಂಡ್ ಮೋಸ್ಟ್ ಥಿಂಗ್ ನಾನಿಲ್ಲಿ ನೋಡ್ತಾ ಇರೋದು ಏನಂತಂದರೆ, ಇಲ್ಲಿ ಜೆಮಿನೈ ಆ್ಯಂಡ್ ಲಿಬ್ರನ್ ಎನರ್ಜಿ ತುಂಬ ಇದೆ. ನೀವು ಕೆಲಸಕ್ಕಿಂತ ಜಾಸ್ತಿ ಮಾತಾಡ್ತೀರಾ ಅಂತ ಕಾಣುತ್ತೆ, ಬಟ್ ಅದೇ ಮಾತು ನಿಮ್ಮನ್ನು ತುಂಬ ಒಂದು
ಲೆವೆಲ್ಗೆ ತೊಗೊಂಡು ಹೋಗೋಕ್ಕಿದೆ. ನಿಮ್ಮ ಲೈಫಲ್ಲಿ ತುಂಬ ಕಾಂಪಿಟೇಷನ್ ಇರುತ್ತೆ, ಆದರೆ ನಿಮಗೆ ಎಷ್ಟು ಹಠ ಇದೆ ಅಂತಂದರೆ ಲೈಫಲ್ಲಿ ಮಾಡಲೇಬೇಕು, ಸಾಧಿಸಲೇಬೇಕು ಅಂತ, ಅದು ನಿಮ್ಮನ್ನು ಖಂಡಿತ ಒಂದು ಮೇಲಿನ ಒಂದು ಹೈಯೆಸ್ಟ್ ಪೊಸಿಷನ್ಗೆ ಕರ್ಕೊಂಡು ಹೋಗುತ್ತೆ. ಹೆಂಗೆ ಅಂತಂದರೆ ನೀವು ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ನಿಮ್ಮ ಲೈಫ್ ಪರ್ಪಸ್ ಏನು, ನಿಮ್ಮ ಡೆಸ್ಟಿನಿ ಏನು ಅಂತ ಹೇಳಬೇಕಂತಂದರೆ ನೀವು ತುಂಬ ಜನಕ್ಕೆ ಸಪೋರ್ಟ್ ಮಾಡೋರಿದ್ದೀರ. ನನಗೆ ಇದು ಫಿನಾನ್ಷಿಯಲ್ ಸಪೋರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಾನ್ಫಿಡೆನ್ಸ್ ಕೊಡೋದಿದೆಯಲ್ಲ, ಒಂದು ಮೋಟಿವೇಟ್ ಮಾಡೋದು, ಇನ್ಫ್ಲೂಯೆನ್ಸ್ ಮಾಡೋದು ಜನ ನೀವು ತುಂಬ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ನೀವು ತುಂಬ ಒಳ್ಳೆ ಮಾತುಗಾರರಾಗಿರಬೇಕು. ಸ್ಪೆಷಲಿ ಮಾತಿಂದ ಅಥವಾ ನಿಮ್ಮ ಬರವಣಿಗೆಯಿಂದ ನೀವು ತುಂಬ ಜನನ ಇನ್ಸ್ಪೈರ್ ಮಾಡೋಕ್ಕಿದೆ. ಎಷ್ಟೋ ಜನನ ನಿಮ್ಮನ್ನು ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಐಡಲ್ ಆಗಿ ಇಟ್ಕೊಂಡು ಲೈಫಲ್ಲಿ ಬೆಳೀತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನೀವಿದ್ರೆ ಅಲ್ಲ, ಅಲ್ಲಿ ಸುತ್ತಮುತ್ತ ಇರೋರ್ಗೆ ಏನೋ ಒಂದು ಕಾನ್ಫಿಡೆನ್ಸ್, ನೀವು ಏನು ಮಾಡ್ತಿರೋ ಬಿಡ್ತಿರೋ, ನೀವು ಎಲ್ಲಿದ್ರೇ ಅವ್ರಿಗೊಂದು ಧೈರ್ಯ. ಎಲ್ಲೋ ಪಾತಾಳದಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿರೋನು ಹೆದರ್ಕೊಂಡು ನೀವಿದ್ದೀರಾ ಅಂದರೆ ಎದ್ದು ಬರ್ತಾನೆ. ಆ ಧೈರ್ಯ ಕೊಡ್ತೀರಾ ನೀವು ಜನಕ್ಕೆ. ನಿಮ್ಮ ಮಾತಲ್ಲಿ ಅಷ್ಟು ಪವರ್ ಇದೆ ರೀ. ಈ ಕಿಂಗ್ ಆಫ್ ಸ್ವಾರ್ಡ್ಸ್ ಅಲ್ಲ, ತುಂಬ ಹಠ ಇವನಿಗೆ. ಇಡೀ ಡೆಕ್ಕಲ್ಲಿ ಇವನಿರೋ ಅಷ್ಟು ಹಠ ಇನ್ನು ಯಾರಿಗೂ ಇಲ್ಲ. ಸೊ ನಿಮಗೂ ಅಷ್ಟೇ ಹಠ. ಈ ಒಂದು ಹಠ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ನಿಮ್ಮನ್ನು ಭೂಮಿಗೆ ಕಳಿಸಿದೆ. ಆ್ಯಂಡ್ ನಿಮ್ಮ ಮೇನ್ ಪರ್ಪಸ್ ಏನಪ್ಪ ಅಂತಂದರೆ, ಈ ಸೊಸೈಟಿ, ಈ ಜನ ಕ್ರಿಯೇಟ್ ಮಾಡ್ಕೊಂಡಿರೋ ಒಂದಷ್ಟು ಡಿಸ್ಕ್ರಿಮಿನೇಷನ್ಸ್ ಇದೆಯಲ್ಲ, ಅದನ್ನು ಕಿತ್ತು ಹಾಕಬೇಕು ಅನ್ನೋದು ಮೇನ್ ನಿಮ್ಮ ಬರ್ತ್ ಗೋಲ್. ಓಕೆ, ಸೊ ನೀವು ಈ ಭೂಮಿ ಮೇಲೆ ಹುಟ್ಟು ಬಂದಿರೋದೇನೆ ಆ ಒಂದು ಡಿಸ್ಕ್ರಿಮಿನೇಷನ್ಸ್ ಏನಿದೆ, ಒಂದು ರೇಸಿಸಮ್ ಅಥವಾ ಒಂದು, ಸೊ ಬೇಸಿಕಲಿ ನೀವು ಒಂದು ಹೆಗಲು ಕೊಟ್ಟು ನಿಲ್ತೀರಾ ಎಲ್ರಿಗೂ. ಆ ಒಂದು ಪರ್ಪಸ್ ನಿಮಗೆ ಲೈಫಲ್ಲಿ ಇದೆ. ಡಿಸ್ಕ್ರಿಮಿನೇಷನ್ಸ್, ಈ ರೇಸಿಸಮ್ ಅಥವಾ ಈ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಕ್ಯಾಸ್ಟಿಸಮ್ ಇರ್ಬೋದು, ರೇಸಿಸಮ್ ಇರ್ಬೋದು, ಏನೇನಿದೆ ಅಲ್ಲ, ಒಂದು ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಇದು ಎಲ್ಲ ಡಿಸ್ಕ್ರಿಮಿನೇಷನ್ಸ್ನು ನಿಮ್ಮ ಮಾತಿಂದ ಒಂದು ಮೋಟಿವೇಟ್ ಮಾಡಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ನೀವು ಈ ಭೂಮಿ ಮೇಲೆ ಬಂದಿದ್ದೀರಾ. ನಿಮ್ಮ ಒಂದು IAS ಪೊಲಿಟಿಷಿಯನ್ ರೆವಲ್ಯೂಷನರಿ ವೈಬ್ಸ್ ನಿಮ್ಮಲ್ಲಿದೆ. ನೀವು ಯಾವ ಗಾಂಧೀಜಿಗಿಂತ ಏನು ಕಮ್ಮಿ ಇಲ್ಲ. ಆದರೆ ಹಾಗಂತ ಯಾವಾಗಲೂ ಹಿಂದೆ ಮುಂದೆ ನೋಡ್ದಿರಾ ಮಾತಾಡಿ ಜಗಳಕ್ಕೆ ಹೋಗೋದು ಸರಿಯಲ್ಲ. ಸೊ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಬರೆಯೋಕ್ಕೆ ಮುಂಚೆ ಓದಿ, ಹೇಳೋಕ್ಕೆ ಮುಂಚೆ ಕೇಳಿ, ಆಯಿತಾ? ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಮುಂಚೆ ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ನೀವು 10 ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಅಂದರೆ ಒಂದು 100 ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರಿ. ಓಕೆ, ನೀವು ಒಂದು ಪಬ್ಲಿಕ್ ಸ್ಪೀಕರ್, ಮೋಟಿವೇಟರ್, ಇನ್ಸ್ಪಿರೇಷನಲ್ ಪರ್ಸನ್ ಅಂತಂದರೆ ಎಷ್ಟು ಜನದ ಕಣ್ಣು ನಿಮ್ಮ ಮೇಲಿರುತ್ತೆ. ಸೊ ನೀವು ತುಂಬ ಪರ್ಫೆಕ್ಟಾಗೂ ಇರಬೇಕಾಗುತ್ತೆ. ಆ್ಯಂಡ್ ನೀವು ಇದ್ದೀರಾ ಕೂಡ. ಪ್ಲೀಸ್ ಈ ಎನರ್ಜಿಯಿಂದ ಎಲ್ಲೂ ಹಾಗೆ ಹಿಂಗೆ ಡಿಸ್ಟ್ರಾಕ್ಟ್ ಆಗೋಕ್ಕೆ ಹೋಗಬೇಡಿ. ನೀವು ಏನಿದ್ದೀರಾ ತುಂಬ ಪರ್ಫೆಕ್ಟ್ ಆಗಿದ್ದೀರಾ. ನನಗೆ ಇಲ್ಲಿ ಜೆಮಿನೈ, ಲಿಬ್ರಾ ಎನರ್ಜೀಸ್ ತುಂಬ ಬರ್ತಿದೆ, ನಾನು ಮತ್ತೆ ಹೇಳ್ತಿದ್ದೀನಿ. ಸೊ ನಿಮ್ಮನ್ನು ಯಾರೂ ನಿಲ್ಸೋಕ್ಕಾಗಲ್ಲ, ನೀವು ಯಾರ ಮಾತು ಕೇಳೋರಲ್ಲ. ಆದರೆ ಈ ಹಠ ನೀವು ತುಂಬ ಒಳ್ಳೇದಕ್ಕೆ ಯೂಸ್ ಮಾಡ್ಕೋತೀರಾ ಅಂತ ನಾನು ನಂಬಿದ್ದೀನಿ. ನೀವು ತುಂಬ ಒಳ್ಳೆ ಸ್ಪೀಕರ್ಸು, ನಿಮ್ಮ ವೊಕ್ಯಾಬ್ಲರಿ ಮೇಲೆ ಕೆಲಸ ಮಾಡಿ, ನೀವು ಇನ್ನೂ ಜಾಸ್ತಿ ಲ್ಯಾಂಗ್ವೇಜಸ್ ಕಲೀರಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನೊಂದು, ಈ ಒಂದು ಗ್ರೋತ್ ಏನಿದೆ ಅಲ್ಲ, ನಿಮಗೆ ತುಂಬ ನಿಧಾನ ಗ್ರೋತ್ ಇರುತ್ತೆ. ಓಕೆ, ಆದರೆ ನೀವೇನು ಕಷ್ಟಪಟ್ಟಿದ್ರೆ ಅದಕ್ಕೆ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಯಾರೂ ಗೌರ್ಮೆಂಟ್ ಬಂದು ಅವಾರ್ಡ್ ಕೊಡಲ್ಲ, ಬಟ್ ಜನ ನಿಮ್ಮ ಜೊತೆ ನಿಲ್ತಾರೆ. ಗೌರ್ಮೆಂಟಾ ನೀವಾ ಅಂತಂದರೆ ನೀವು ಅಂತ ಜನ ನಿಮ್ಮ ಜೊತೆ ನಿಲ್ತಾರೆ. ಆ ಪವರ್, ಆ ಲವ್ ನಿಮಗೆ ಜನದಿಂದ ಸಿಗ್ತಾ ಇದೆ. ಅಷ್ಟು ಬಾಂಧವ್ಯ, ಬಾಂಡಿಂಗ್ ನೀವು ಒಂದು ಜನದಲ್ಲಿ ಕ್ರಿಯೇಟ್ ಮಾಡೋ ಕೆಪಾಸಿಟಿ ನಿಮಗಿದೆ. ಇವಳು ಡ್ರೆಸ್ ನೋಡಿ, ಇವನ್ ಡ್ರೆಸ್ ನೋಡಿ, ಅವರಿಬ್ಬರು ಬೇರೆ ಬೇರೆ, ಆದರೆ ಅವರಿಬ್ಬರು ಸೇರ್ತಿದ್ದಾರೆ. ನಿಮ್ಗೆ ಎಷ್ಟು ಪವರ್ ಇದೆ ಅಂತಂದರೆ, ನೀವು ಎಂಥವ್ರನ್ನ ಬೇಕಾದರೂ ಹೊಂದಿಸ್ಬಿಡ್ಬೋದು. ಎಷ್ಟೇ ಡಿಸ್ಕ್ರಿಮಿನೇಷನ್ಸ್ ಅವರಲ್ಲಿ ಅವ್ರು ಇಟ್ಕೊಂಡಿದ್ರು, ಕ್ರಿಯೇಟ್ ಮಾಡ್ಕೊಂಡಿದ್ರು, ನೀವು ಅದನ್ನೆಲ್ಲ ಮೀರಿ ಅವ್ರನ್ನ ಒಂದು ಮಾಡ್ಬೋದು. ಓಕೆ, ಆ ಕೆಪಾಸಿಟಿ ನಿಮ್ಮ ಮಾತಲ್ಲಿದೆ. ನೀವು ದಯವಿಟ್ಟು ನೀವು ಪೈಲ್ 4 ಯಾರ್ಯಾರು ತೊಗೊಂಡು ಚೂಸ್ ಮಾಡಿದ್ರೆ ಕಮೆಂಟ್ನಲ್ಲಿ ನಂಗೆ ತಿಳಿಸಿ. ನಂಗೆ ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಆ್ಯಂಡ್ ಈ ಲೆಟ್ ಗೋ ಇದೆ ಅಲ್ಲ, ನಾನು ಬೇರೆ ಪೈಲಲ್ಲಿ ಬೇರೆ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜನ ಏನು ಅಂತಾರೆ ಅಂತ ತಲೆ ಕೆಡಿಸ್ಕೋಬೇಡಿ, ಬಿಟ್ಬಿಡಿ ಅಂತ. ಆದರೆ ನಿಮ್ಮದ್ರಲ್ಲಿ ಹೆಂಗಿದೆ ಅಂದರೆ, ಆ್ಯಸ್ ದ ಏಂಜಲ್ಸ್, ಏಂಜಲ್ಸ್ ಕೂಡ ನಿಮ್ಗೇನೋ ಹೇಳಬೇಕು ಅನ್ನೋದನ್ನು ಬಿಟ್ಬಿಟ್ಟಿದ್ದಾರೆ. ನಿಮ್ಮ ಹಠ ಹೆಂಗಿದೆ ಅಂದರೆ, ಆ ದೇವರೇ ಬಂದರೂ ನಾನೇನು ಮಾಡಲಿಕ್ಕಾಗಲ್ಲ, ನಾನೊಂದು ಸಲ ಡಿಸೈಡ್ ಮಾಡಿದೆ ಅಂದರೆ ಡಿಸೈಡ್. ಆ ಎನರ್ಜಿಲಿದ್ದೀರಾ ನೀವು. ಫೈಲ್ 4 ತುಂಬ ಬ್ಯೂಟಿಫುಲ್ ಸ್ಟ್ರಾಂಗ್ ಎನರ್ಜಿ ಇದೆ. ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಲೆಟ್ ಗೋ ಏನು ಅಂದರೆ, ಏಂಜಲ್ಸು, ನಿಮ್ಮ ಅಪ್ಪ ಅಮ್ಮ ಮನೆಯವ್ರು ಎಲ್ಲರೂ ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಿಮಗೆ ನೀವು ಒಬ್ಬರೇ ಫೈಟ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಅನಿಸಿದ್ರು, ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ಒಂದು ಫೈನಲ್ ಲೈಫಲ್ಲಿ ನೀವು ಅಚೀವ್ ಮಾಡಿರ್ತೀರಲ್ಲ, ಅವಾಗ ಒಂದು ದೊಡ್ಡ ಎಂಪೈರ್, ಜನದ
ನಾನು ಇವತ್ತಿನ ರೀಡಿಂಗ್ನ ನಾನು ಪುನೀತ್ ರಾಜ್ಕುಮಾರ್ಗೆ ಡೆಡಿಕೇಟ್ ಮಾಡ್ತಿದ್ದೀನಿ. ನಾನು ಇಂಟ್ರೊಡಕ್ಷನಲ್ಲೇ ಹೇಳಿದೆ, ಯು ಆರ್ ಅ ಮೋಟಿವೇಶನಲ್ ಸ್ಪೀಕರ್. ನೀವು ಅವ್ರಿಗಿಂತ ಕಮ್ಮಿ ಏನಿಲ್ಲ. ಓಕೆ, ನೀವು ಸತ್ ಮೇಲೂ ಬದುಕ್ತೀರಾ, ನಿಮ್ಮ ಮಾತಲ್ಲಿ ನೀವು ಬದುಕ್ತೀರಾ. ನೀವು ನೋಡೋಕೆ ಎಷ್ಟು ಚೆನ್ನಾಗಿದ್ದೀರಾ ಇದು ಯಾರಿಗೂ ಮ್ಯಾಟರ್ ಆಗಲ್ಲ. ನಿಮ್ಮ ಮಾತು ಎಷ್ಟು ಚೆಂದ ಇದೆ ಅಂದರೆ ಅಷ್ಟು ಆ ಮಾತು ನಿಮ್ಮನ್ನು ಬೆಳೆಸುತ್ತೆ ಅಂತ ಹೇಳ್ತೀನಿ. ಸೊ ಏಂಜಲ್ಸ್ ಕೂಡ ನಿಮಗೆ ಪದೇ ಪದೇ ಬಂದು ಗೈಡ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನೀವೇ ಅವ್ರು ಹೋಗಿ ಬಂದು ಕೇಳಿದ್ರೆ ನಾವು ಹೇಳ್ತೀವಿ ಅನ್ನೋಂಗಿದ್ದಾರೆ. ಬಿಕಾಸ್ ಏಂಜಲ್ಸ್ಗೂ ನಿಮ್ಮ ಮೇಲೆ ಅಷ್ಟು ಕಾನ್ಫಿಡೆನ್ಸ್. ಓಕೆ, ಬಿಕಾಸ್ ನೀವು ಯೂನಿವರ್ಸ್ ನಿಮ್ನ ಏನು ಕೆಲಸ ಮಾಡೋಕ್ಕೆ ಕಳಿಸಿದೆ ಅಲ್ಲ, ಅದನ್ನು ಮಾಡ್ತಿದ್ದೀರಾ ನೀವು. ಇದು ನಿಮ್ಮ ಸ್ಟಾರ್ಟಿಂಗ್ ಸ್ಟೇಜ್. ನಿಮ್ಗೆ ಅನ್ನಿಸ್ತಿರ್ಬೋದು ನಾನು ಒಬ್ಬನೇ ಫೈಟ್ ಮಾಡ್ತಿದ್ದೀನಿ, ಏನಿದು ಯಾರೂ ನನ್ನ ಜೊತೆ ಬರ್ತಿಲ್ಲ. ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ನಿಮಗೆ ಗೊತ್ತಿದೆ. ಆದರೆ ಯಾಕೋ ಜನ ಒಪ್ಕೋತಾ ಇಲ್ಲ. ಯಾಕೆ ಸೊಸೈಟಿ ಹಂಗಾಗ್ಬಿಟ್ಟಿದೆ? ಇದನ್ನೆಲ್ಲ ನೀವು ಬೆಳೆದು ನಿಂತು ಕಿತ್ತು ಬಿಸಾಕ್ತೀರಾ. ನಿಮಗೆ ಸೂಲಿಬೆಲೆ ಚಕ್ರವರ್ತಿ ಅನ್ನೋರು ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ. ದಯವಿಟ್ಟು ನಿಮಗೆ ಗೊತ್ತಿಲ್ಲ ಅಂತಂದರೆ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ಅವ್ರ ಬಗ್ಗೆ. ಈಸ್ ಅ ವೆರಿ ಗುಡ್ ಮೋಟಿವೇಶನಲ್ ಸ್ಪೀಕರ್. ಅವ್ರ ಥರ ವೈಬ್ಸ್ ನನಗೆ ಬರ್ತಾ ಇದೆ. ಓಕೆ, ಸೊ ಕಮಿಂಗ್ ಫಾರ್ ದಿಸ್ ಲಾಸ್ಟ್ ಕಾರ್ಡ್, ದಿಸ್ ಇಸ್ ಏಂಜಲ್ ಆ್ಯಂಡ್ ಕ್ರಿಸ್ಟಲ್ ಕಾರ್ಡ್ಸ್. ಏಂಜಲ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಹರ್ಬ್ಸ್. ಇದು ಮೇಯ್ನಾಗಿ ಪ್ಲಾಂಟ್ಸ್ ಆ್ಯಂಡ್ ಹರ್ಬ್ಸ್ ಅಂತಿದ್ದಂಗೆ ಇವತ್ತು ಬೀಜ ಹಾಕಿದೆ ನಾಳೆ ಬೆಳಗ್ಗೆ ನನಗೆ ಮರ ಬಂದುಬಿಟ್ಟು ಹಣ್ಣು ಕೊಟ್ಬಿಟ್ಟು ಇಲ್ಲ. ಇಟ್ ಇಸ್ ಸ್ಲೋ ಗ್ರೋತ್. ಅದಕ್ಕೆ ಹಾರೈಕೆ ಬೇಕು. ಅಟ್ ಎವ್ರಿ ಸ್ಟೇಜ್, ಎವ್ರಿ ಪಾಯಿಂಟ್ ಆಫ್ ಟೈಮ್ ಅದಕ್ಕೆ ಒಂದಲ್ಲ ಒಂಥರ ಹಾರೈಕೆ ಬೇಕಾಗ್ತಿರುತ್ತೆ ಪ್ಲಾಂಟ್ಸ್ ಆ್ಯಂಡ್ ಹರ್ಬ್ಸ್ಗೆ. ಆ ಹಾರೈಕೆ ನಿಮಗೆ ನೀವು ಕೊಡಬೇಕಾಗತ್ತೆ. ಓಕೆನಾ? ಸೊ ಸ್ಪೆಂಡ್ ಕ್ವಾಲಿಟಿ ಟೈಮ್ ಇನ್ ನೇಚರ್ ಎವ್ರಿ ಡೇ. ಸೊ ಆಬ್ವಿಯಸ್ಲಿ ನೀವು ಒಂದು ಜನಕ್ಕೆ ಮೋಟಿವೇಟ್ ಮಾಡೋರು ನೀವೆಷ್ಟು ಬ್ಯಾಲೆನ್ಸ್ಡ್ ಆಗಿರಬೇಕು. ಈ ಬ್ಯಾಲೆನ್ಸ್ ಎನರ್ಜಿ ಇದೆ, ಎಲ್ಲ ಕಡೆ ಬ್ಯಾಲೆನ್ಸ್ ಎನರ್ಜಿ ಇದೆ. ಆ ಬ್ಯಾಲೆನ್ಸ್ ನಿಮ್ಮಲ್ಲಿ ಖಂಡಿತ ಇದೆ. ಇಲ್ಲ ಅಂತಂದರೆ ಮೆಡಿಟೇಷನ್ ಮಾಡಿ, ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಮಾಡಿ. ಅದು ನಿಮಗೆ ಒಂದು ಕ್ಲಾರಿಟಿ ಕೊಡುತ್ತೆ. ನೀವು ಒಂದು ಮಾತಾಡುವಾಗ ಹೆಂಗೆ ಮಾತಾಡಬೇಕು ನಾನು ಅನ್ನೋ ಕ್ಲಾರಿಟಿ ಕೊಡುತ್ತೆ. ನೀವು ನೇಚರ್ನಲ್ಲಿದ್ದು ನಿಮ್ಮ ಮೈಂಡನ್ನು ಎಷ್ಟು ನೀವು ಕಾಮ್ ಮಾಡ್ಕೋತೀರೋ ಅಷ್ಟು ಒಂದು ಕ್ವಾಲಿಟಿ ಕಮ್ಯುನಿಕೇಷನ್ನ ನೀವು ಡೆಲಿವರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಐ ಹ್ಯಾವ್ ಎನ್ intimate connection with Mother Earth and her loving tools for natural healing. Essential oil and healing herbs also allow me to balance all aspects of my life. ಖಂಡಿತ ಪ್ಲೀಸ್ ಕನೆಕ್ಟ್ ವಿತ್ ನೇಚರ್. ಆ್ಯಂಡ್ ಎಸೆನ್ಷಿಯಲ್ ಆಯಿಲ್ಸ್ ಅಂತಂದರೆ ಈ ಕೊಬ್ಬರಿ ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಅಥವಾ ನೀಲಗಿರಿ ಎಣ್ಣೆ ಇರ್ಬೋದು. ಇದನ್ನೆಲ್ಲ ಅಡುಗೆಲಿ ಬಳಸೋದ್ರಿಂದ ಅಥವಾ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಅದು ನಿಮ್ಮ ಮೈಂಡ್ನ ಫ್ರೆಶ್ ಆಗಿಡುತ್ತೆ. ಆ್ಯಂಡ್ ಇದು ನಿಮ್ಮ ಅಫರ್ಮೇಷನ್. ನೀವು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣವೂ ಇದನ್ನು ಹೇಳಿ ಆಮೇಲೆ ನಿಮ್ಮ ದಿವಸನ ಶುರು ಮಾಡ್ಬೋದು. ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಬೇಕಾದರೆ. ಆ್ಯಂಡ್ ನಿಮಗೆ ಬಂದಿರೋ ಕ್ರಿಸ್ಟಲ್ಸ್ ಏನಂತಂದರೆ ಗ್ರೀನ್ ಮಾಸ್ ಅಜೆಟ್. ಡು ಯು ಲೈಕ್ ಟು ಗಾರ್ಡನ್? ಆರ್ ಯು ಅ ನೇಚರ್ ಲವರ್? ಅಫ್ಕೋರ್ಸ್ ಇಷ್ಟು ಮಾತಾಡೋರಿಗೆ ಲೆಟ್ ಮಿ ಟೆಲ್ ಯು, ಬುಧ ಗ್ರಹ ಅಂತ ಏನು ಹೇಳ್ತೀವಿ ಅಲ್ಲ ನಾವು, ಮಾರ್ಸ್ ಪ್ಲಾನೆಟ್ ಏನಿದೆ ಅದು ಇಟ್ ಈಸ್ ವೆರಿ ಮಚ್ ನೋನ್ ಫಾರ್ ಕಮ್ಯುನಿಕೇಷನ್. ಆ್ಯಂಡ್ ಮಾರ್ಸ್ ಪವರ್ನ ನಾವು ಬಿಲ್ಡ್ ಮಾಡ್ಕೋಬೇಕು ಅಂದರೆ ಗಾರ್ಡನಿಂಗ್ ಮಾಡಿ ನೇಚರ್ ಜೊತೆ ಜಾಸ್ತಿ ಕನೆಕ್ಟ್ ಆಗಿ ಅಂತ ಹೇಳ್ತೀವಿ. ಸೊ ಇದಕ್ಕಿಂತ ರಿಲೇಟೆಡ್ ಕಾರ್ಡ್ಸ್, ವೆರಿಫಿಕೇಷನ್ ವಿತ್ ದ ಓನ್ ಕಾರ್ಡ್ಸ್ ಇನ್ನೂ ಏನು ಬೇಕು? ಆ್ಯಸ್ ಐ ಟೋಲ್ಡ್ ಯು, ದಯವಿಟ್ಟು ನೀವು ಜರ್ನಲಿಸ್ಟ್ ಅಥವಾ ಮೀಡಿಯಾ ಫೀಲ್ಡಲ್ಲಿ ಹೋಗ್ಬೇಕಂತಿದ್ರೆ ಹೋಗಿ ಆ್ಯಂಡ್ ಕರೆಕ್ಟಾಗಿರೋ ಪಾತಲ್ಲಿ ಹೋಗೋಕ್ಕೆ ನೋಡಿ. ಶಾರ್ಟ್ಕಟ್ಸ್ ತೊಗೋಬೇಡಿ. ಯಾಕೆ ಅಂತಂದರೆ ನಿಮ್ಮಿಂದ ತುಂಬ ಜನ ಇನ್ಸ್ಪೈರ್ ಆಗೋಗಿದ್ದಾರೆ. ಓಕೆನಾ? ಇದು ನಿಮ್ಮ ಮೇನ್ ಲೈಫ್ ಪರ್ಪಸ್ ಆಗಿರುತ್ತೆ. ನೀವು ಮೋಟಿವೇಟ್ ಮಾಡಿ ಇನ್ಸ್ಪೈರ್ ಮಾಡ್ತೀರಾ ಜನನ ಟು ಬಿ ಆನ್ ದ ರೈಟ್ ಟ್ರ್ಯಾಕ್, ಟು ಹ್ಯಾವ್ ನೋ ಡಿಸ್ಕ್ರಿಮಿನೇಷನ್ಸ್ ಇನ್ ದ ಸೊಸೈಟಿ. ಈ ಡಿಸ್ಕ್ರಿಮಿನೇಟಿಂಗ್ ಸೊಸೈಟಿ ಏನಿದೆ ಅಲ್ಲ, ಇವಾಗಿರೋ ಒಂದು ಸೋಷಿಯಲ್ ಸೆಟ್ಟಿಂಗ್ನ ಕಿತ್ತು ಬಿಸಾಕಿ ಕರೆಕ್ಟ್ ಹ್ಯುಮ್ಯಾನಿಟಿ ಅನ್ನೋ ಒಂದು ಸೋಷಿಯಲ್ ಸೆಟ್ಟಿಂಗ್ನ ನೀವು ತರೋದಕ್ಕೆ ಅಂತಲೇ ಹುಟ್ಟಿದ್ದೀರಾ. ಗುಡ್, ಪ್ಲೀಸ್ ಸ್ಟೇ ಇನ್ ದಿಸ್ ಎನರ್ಜಿ, ಕೀಪ್ ವರ್ಕಿಂಗ್ ಆನ್ ದಿಸ್ ಎನರ್ಜಿ ಆ್ಯಂಡ್ ಐ ವುಡ್ ರಿಯಲಿ ಲವ್ ಟು ಕನೆಕ್ಟ್ ವಿತ್ ಯು. ಕಮೆಂಟ್ನಲ್ಲಿ ತಿಳಿಸಿ ನಿಮಗಿದು ಯಾರು ಚೂಸ್ ಮಾಡಿದ್ರೆ ಅವ್ರು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ಪೆಂಡ್ ಮೋರ್ ಟೈಮ್ ಕನೆಕ್ಟಿಂಗ್ ವಿತ್ ಮದರ್ ಅರ್ತ್. ಪುಟ್ ಯೋರ್ ಹ್ಯಾಂಡ್ ಇನ್ ದ ಸಾಯಿಲ್ ಆ್ಯಂಡ್ ಯೋರ್ ಬೇರ್ ಫೀಟ್ ಇನ್ ದ ಗ್ರಾಸ್. ಇನ್ವೆಸ್ಟಿಗೇಟ್ ದ ಯೂಸ್ ಆಫ್ ನೇಚರ್ಸ್ ಫಾರ್ಮಸಿ ಆ್ಯಂಡ್ such as herbs and aromatherapy for general health and well-being. ಓಕೆ, ಅರೋಮಾಥೆರಪಿ ಅಂತಂದರೆ ಈ ಸ್ಮೆಲ್, ಲೈಕ್ ಒಂದೊಳ್ಳೆ ಫ್ಲಾರಲ್ ಪರ್ಫ್ಯೂಮ್ ಯೂಸ್ ಮಾಡೋದು ಅಥವಾ ಕ್ಯಾಂಡಲ್ ಹಚ್ಚಿರೋದು. ದಿಸ್ ವಿಲ್ ಆಲ್ಸೋ ಗಿವ್ ಯು ನೈಸ್ ಮೂಡ್. ನೀವೇನಾದರೂ ರೈಟರ್ ಆಗಿದ್ದರೆ ನಿಮಗೆ ಒಂದು ಬರೆಯುವಾಗ ಒಂದು ಒಳ್ಳೆ ಮೂಡ್ ಕ್ರಿಯೇಟ್ ಮಾಡಿಕೊಡುತ್ತೆ ಈ ಥರ ಎಲ್ಲ ಅರೋಮಾಥೆರಪಿ ಎಲ್ಲ ಯೂಸ್ ಮಾಡೋದು. ಸೊ ಪ್ಲೀಸ್ ಮಾಡಿ, ಅದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ನೀವು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇದ್ದೀರಾ, ನಿಮ್ಮನ್ನು ಯಾರು ತಡೆಯೋಕ್ಕಾಗಲ್ಲ ಅಂತ ಒಳ್ಳೆ ಪರ್ಸ್ನಾಲಿಟಿ ನಿಮ್ಮದು. ಪ್ಲೀಸ್ ಕೀಪ್ ಗೋಯಿಂಗ್. ಓಕೆ, ಆ್ಯಂಡ್ ನಾನು ನಿಜ ಹೇಳ್ತಾ ಇದ್ದೀನಿ, ನಿಮ್ಮ ಈ ಒಂದು ರೀಡಿಂಗ್ನ
ನಾನೀಗ 3ನೇ ಸಲ ರೆಕಾರ್ಡ್ ಮಾಡ್ತಾ ಇರೋದು. ನಂಗೆ ಏನಾಯಿತು ಗೊತ್ತಿಲ್ಲ, ಪ್ರತಿ ಸಲ ಡಿಲೀಟ್ ಆಯಿತು. ದಿಸ್ ಇಸ್ ದ ಥರ್ಡ್ ಟೈಮ್ ಐಮ್ ರೆಕಾರ್ಡಿಂಗ್. ಬಟ್ ನಂಗೆ ಇದನ್ನು ಸ್ಕಿಪ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಬಿಕಾಸ್ ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ರೀಡಿಂಗ್. ಓಕೆ, ಐ ಹೋಪ್ ನೀವು ಇದನ್ನು ಕನ್ಸಿಡರ್ ಮಾಡ್ತೀರಾ. ಓಕೆ, ಸೊ ಹೀಗಂತ ಹೇಳ್ತಾ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದರೆ ನನಗೆ ಹೊಸ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಇಂಟ್ರೊಡಕ್ಷನ್ ಕೇಳಿಲ್ಲ ಅಂದರೆ ಕೇಳಿ, 50% ಡಿಸ್ಕೌಂಟ್ ಆಫರ್ ಇದೆ ಪರ್ಸ್ನಲ್ ರೀಡಿಂಗ್ಸ್ಗೆ. ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಅದಕ್ಕೆ ಬುಕ್ಕಿಂಗ್ ಮಸ್ಟ್ ಹ್ಯಾಪನ್ ವಿತಿನ್ ಸ್ಯಾಟರ್ಡೇ 27th November 2021 3 o'clock ಒಳಗಡೆ ಬುಕ್ಕಿಂಗ್ಸ್ ಆಗಬೇಕಿದೆ. ಸೊ ಇಂಟ್ರೊಡಕ್ಷನ್ ಒಂದ್ಸಲ ಕೇಳಿ ಅಂತ ಹೇಳ್ತಾ, ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ನಿಮ್ಮ ಒಂದು ಹೊಸ ರೀಡಿಂಗ್ನಲ್ಲಿ. ಅಲ್ಲಿ ತನಕ ಹೀಗೆ ಈ ಎನರ್ಜಿನ ಮೇಂಟೈನ್ ಮಾಡ್ಕೊಳ್ಳಿ, ಹೀಗೆ ಇನ್ಸ್ಪೈರ್ ಮಾಡೋಕ್ಕೆ ರೆಡಿ ಆಗಿ ಅಂತ ಹೇಳ್ತಾ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ. ಅಲ್ಲಿವರೆಗೂ ಬಾಯ್.